ಮೊದಲು ಮಾಡಿಕೊಂಡು ಬಸವಾನಂದ ಅಜ್ಜನವರ ಪರ್ಯಂತ ಆರೂಢ ಮಹಾಗುರು ಪರಂಪರೆಗೆ ಮನೋವಾಕ್ಕಾಯಗಳಿಂದ ನಮಸ್ಕರಿಸಿ ಬಸವಾದಿ ಪ್ರಮುಖರನ್ನು ಹೃದಯಾರೆ ಸ್ಮರಿಸಿಕೊಂಡು 3 ದಿನಗಳ ಪರ್ಯಂತ ನಡೆದು ಬಂದಿರುವ ಈ ಸತ್ಸಂಗ ಸಮ್ಮೇಳನದ ಕಾರ್ಯಕ್ರಮದ ಹಾಗೂ ಕೇವಲಾಪುರ, ಮಲ್ಲಾಪುರ, ನೀರ್ಮಾನಿ ಅನೇಕ ಕಡೆಗಳಲ್ಲಿ ಸ್ಥಾಪಿತವಾಗಿರುವ ಬಸವಾನಂದ ಅಜ್ಜರ ಸ್ಮರಣೆಯ ದ್ಯೋತಕವಾಗಿ ಈ ಎಲ್ಲ ಸಿದ್ಧಾರೂಢ ಮಠದ ರೂವಾರಿಗಳು ಅಭಿನವ ನಿಜಗುಣದಂತೆ ಖ್ಯಾತನಾಮರಾದ ಅಣ್ಣಾ ಅವರಲ್ಲಿ ಅನೇಕ ವಂದನೆಗಳನ್ನು ಸಲ್ಲಿಸಿ ಇದೀಗ ತಮ್ಮ ಉಪದೇಶಾಮೃತವನ್ನು ದಯಪಾಲಿಸಿ ವಿಶ್ರಮಿಸಿರುವ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಮಹಾಸ್ವಾಮೀಜಿಯವರನ್ನೇ ಮೊದಲು ಮಾಡಿಕೊಂಡು ಉಪಸ್ಥಿತ ಎಲ್ಲ ಪೂಜ್ಯ ಶಾಸ್ತ್ರೀಜಿಯವರಿಗೂ ನನ್ನ ಅನೇಕ ವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಸಮಸ್ತ ಕಾರ್ಯಕ್ರಮದ ಕಾರ್ಯಕರ್ತರಿಗೂ ಸಭಾಕಲ್ಪ ವೃಕ್ಷದಲ್ಲಿ ಸಮಾವೇಶಗೊಂಡಿರುವ ಸುಕ್ಷೇತ್ರ ಕೇವಲಾಪುರ ಗ್ರಾಮದ ಅಕ್ಕಪಕ್ಕದ ದೂರ ದೂರದ ಊರುಗಳಿಂದ ಆಗಮಿಸಿರುವ ಸಮಸ್ತ ಶರಣರೇ ಸದ್ಭಕ್ತರೇ ನಿಮ್ಮೆಲ್ಲರಿಗೂ ನನ್ನ ಅನೇಕ ವಂದನೆಗಳನ್ನು ಸಲ್ಲಿಸಿ ಶಿವಸ್ವರೂಪಿದೆ. ಅರಮನೆಯು ದುಃಖಕ್ಕೆ ಕಾರಣವೆಂದು ತಿಳಿದು ಗುರುಮನೆಗೆ ಬಂದು ಗುರುವಿನಿಂದ ಅರಿವನ್ನು ಅರಿದು ನಿಜವನ್ನು ತಿಳಿದು ನಿಜದಲ್ಲಿ ಬೆಳೆದು ನಿಜೈಕ್ಯರಾದ ಶ್ರೀಮನ್ ನಿಜಮಸ್ವಿಗಳಿಂದ ವಿರಚಿತವಾದ ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚರ್ಯ ಸ್ಥಳದ ವಂದನೆಯ ಪದದ ಪ್ರಥಮ ಚರಣ. ಇಲ್ಲಿ ನಿಜಗುಣದ ಸಾಹಿತ್ಯ ಅಂತಂದ್ರೆ ಯಾರಿಗೂ ಅರಿಯಲು ಸಾಧ್ಯವಿಲ್ಲ. ಅದ್ಭುತ ಸಾಹಿತ್ಯ ಇದು. ಶಿವಕಾರುಣ್ಯ ಸ್ಥಳ 26, ಜೀವ ಸಂಬೋಧನಾ 22, ನೀತಿ ಕ್ರಿಯಾ 24, ಯೋಗ ಪ್ರತಿಪಾದನಾ 39, ಜ್ಞಾನ ಪ್ರತಿಪಾದನಾ 59 ಪದ್ಯಗಳು 174 ಪದ್ಯಗಳಿಂದ ಯುಕ್ತವಾದ ಕೈವಲ್ಯ ಪದ್ಧತಿ. ಇದು ಹೆಸರ. ಪ್ರತಿಯೊಂದು ಪದ್ಯಕ್ಕೂ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ರಾಗ ತಾಳ ಹಾಕ್ಯಾರ. ಸ್ವಲ್ಪ ಲಕ್ಷ ಕೊಡಿ. ನಿಮ್ಮ ರಾಗನೇ ಬೇರೆ ಅದ. ಈ ರಾಗ ಈ ಪದ್ಯ ಹಿಡಿದಿಲ್ಲ. ಹತ್ತಿವಾರ ಮೆಚ್ಚಣಿಗೆ ಹತ್ತುವಾಗ ಎಚ್ಚರಿಕೆ ವರ್ಷ ಮಾಡೋದು ಅಂದ್ರೆ ಏನ್ ಶಾಸ್ತ್ರಜ್ಞಕ್ಕೆ ಇವಾಗ ಹಾಳ ಹಾಡೋದು ಸಾಮಾನ್ಯ ಕೈ ಮುಗಿತೀನಿ ಅಂತ ಮಾನವ ಸೌಂಡ್ ಇಡುವ ಏನಿದೆ ಸರಿ ಇಲ್ಲ. ಬೇಸಿಡು ಬೇಸ ಕಾನ್ಸ್ಟಂಟ್ ಇಟ್ಬಿಡು ಕೇಸ್ ನೋಡ ಈಗ ನಾವು ಬಹಳಷ್ಟು ಜನ ಗಾನ ಗಂಧರ್ವ ಗಾನಗಾರುಡಿಗ ಗಂಧರ್ವ ಲೋಕದಿಂದ ಕೆಳಗಿಳಿದು ಬಂದಂತ ಸಂಗೀತ ವಿಶಾರದ ಅಂತವರು ಗಟ್ಟಿಯಾಗಿ ಕೇಳಿನಿ. ನಿಜಗುಣದ ಪ್ರತಿಯೊಂದು ಪದ್ಯಕ್ಕೆ ಹಾಕಿದ ರಾಗ ನಿನಗೆ ಮಾಹಿತಿ ಇದೆಯಾ ಅಂದ್ರೆ ಐ ಡೋಂಟ್ ನೋ ಅಂದ. ಮಾಲೂಮ್ ನೈ, ಗೊತ್ತಿಲ್ಲ ಸ್ವಾಮಿ ಅಂತ. ತಬಲಾ ಮಾಂತ್ರಿಕ ತೊಗಲ ಬಾರಿಸಿ ತೊಗಲಿನಲ್ಲಿ ಶಬ್ದವನ್ನು ಹೊರಡಿಸತಕ್ಕಂತ ಮಂತ್ರ ಮುಗ್ಧರನ್ನಾಗಿ ಮಾಡಿಸುವಂತ ತಬಲಾ ವಾದಕರಿಗೆ ಕೇಳಿದೆ ನಾನು. ಅವ್ರು ಹಾಕಿದ ಪ್ರತಿಯೊಂದು ಪದ್ಯದ ತಾವು ಬರ್ತದ ಅವನೇನು ಯಾವ ಬರ್ತವ ಎಷ್ಟು ಅದ್ಭುತ ಸಾಹಿತ್ಯ ಇದು. ಎಂಥ ಜ್ಞಾನಿಗಳಿರಬೇಕು. 64 ವಿದ್ಯೆಗಳನ್ನ ಬಾಣಾಮತಿ ಸಹಿತ ಬರ್ತಿತ್ತು ಅವರಿಗೆ. ಮುಪ್ಪಿನ ಷಡಕ್ಷರಿಯವರ ಜೊತೆ ತಿರುಗಾಡುವಾಗ ಕೆಲವೊಂದಿಷ್ಟು ಅಗಾಧಮಯವಾದಂತಹ ವಿಚಿತ್ರವಾದಂತಹ ಘಟನೆಗಳನ್ನು
ನಡೆಸಿದ್ದಾರೆ ಶ್ರೀಮಂತಿಸಿಕೊಂಡು. ಒಂದು ಕಡೆ ಹೋಗಿ ಭಿಕ್ಷಾಂದೇಹಿ ಅಂದ್ರಂತ. ಅವೊಬ್ಬ ಕುಲ್ಮಿ ಒಳಗೆ ಇಷ್ಟಾದ್ರೂ ಕೂಡ ಶ್ರೀಮಂತ ನಿಜವಾದ ತಂದೆ ತಾಯಿ ಹೆತ್ತವರು ಬಂಧು ಮಕ್ಕಳು ಮಳವಿ ಅವರು ಹುಟ್ಟಿದ ಸ್ಥಾನ ಯಾವ್ದು ಗೊತ್ತಿಲ್ಲ. ಹೇಳಿದ್ನೆಲ್ಲ ನಾನು ಬಹಳಷ್ಟು ಹುಡುಕಾಡಿನಿ ಅಂತ. ಕೊಳ್ಳೇಗಾಲ, ತೀನರಸೀಪುರ, ಯಳಂದೂರ, ಮಳವಳ್ಳಿ ನಾಲ್ಕು ನಮ್ಮ ಮಠದ ಮಧ್ಯದಲ್ಲಿ ಅವರು ಶಂಭುಲಿಂಗನ ಬೆಟ್ಟದಲ್ಲಿ ತಪಸ್ಸು ಮಾಡಿದ್ರಂತ. ಅದು ಒಂದೇ ಹೇಳಿಕೆಯನ್ನು ಬಿಟ್ರ ಹೆಸರು ಕಲ್ಪನೆ ಊಹಾಪೋಹ. ಅವ್ರ ಗ್ರಂಥ ಒಂದೇ ನೈಜ. ಅಲ್ಲಿ ಹೋಗಿ ಭಿಕ್ಷಾಂದೇಹಿ ಅಂತ ಕೇಳಿದಾಗ ಅಲ್ಲಿ ಒಬ್ಬ ಸೀಸ್ ಕಾಸ್ತಿರ್ತಾನಂತ. ಅದನ್ನೇ ಒಂದು ಆ ಒಂದು ಸ್ಪೂನ್ ಚಮಚಗಳು ತಗೊಂಡು ಅವನ್ನ ಎದುರಾಗಿ ನಿಲ್ಲಿಸ್ಕೊತೀವಿ ಅಂತ ಕೈಯಾಗಿ ನಿಲ್ಲಿಸ್ಕೊತೀರಿ ಅಂದ್ರೆ ತಿಳ್ಕೊಂಡ್ರು. ಅದರೊಳಗೆ ಹಾಕ್ಬಿಟ್ಟ ಅದನ್ನು ಕುಡಿದ್ಬಿಟ್ರು ಅವರು. ನಾ ಯಾಕೆ ಹೇಳಕತ್ತೀನಿ ಅಂದ್ರ ಸುಮ್ಮನೆ ಎಲ್ಲೇ ಅಬಕಡ ಅಂತ ಒಂದೆರಡು ಅಕ್ಷರ ಓದಿ ಯಾರ ಹೇಳಿದ್ದಾರಂತ ಮತ್ತೊಂದು ವೇದಿಕೆ ಮೇಲೆ ಹೇಳುವಂತ ಎಲ್ಲೋ ಕೈಬರಳು ಮಾಡಿ ಎಣಿಸತಕ್ಕಂತ ಗ್ರಂಥಗಳನ್ನು ಓದಿದಂತ ವ್ಯಕ್ತಿ ಆಗಿದ್ರು. ಆದರೂ ಅವರು ಕುರುವಿನಲ್ಲ ಇವತ್ತು ನಮ್ಮ ದೇಶದೊಳಗೆ ನಮ್ಮ ಕನ್ನಡ ನಾಡಿನಲ್ಲಿ ನಿರಾಭಾರಿ ಸದ್ಗುರುಗಳು ಅಂತ ಶ್ರೀಮಂತ ನಿಜಗುಣಗಳು ಏನೇ ಕರಿಬೇಕು ಎನ್ನುವುದನ್ನು ಯಾರು ಎಲ್ಲರೂ ಇವರು ಮಠ ಅದಾವ. ಶಂಕರಾಚಾರ್ಯ ಸಹಿತ ಹೋಲಿಕೆ ಒಳ್ಳಲಿಕ್ಕೆ ಅಯೋಗ್ಯ ಅಂತ ಹೇಳ್ತೀನಿ ನಾನು. 4 ಕಡೆ ದಿಕ್ಕಿಗೆ 4 ಮಠಗಳನ್ನು ಸ್ಥಾಪಿಸಿದರು. ಸುರಮಂದಿರತರು ಮೂಲ ನಿವಾಸ, ಭೂತಲ ಮಯ್ಯ ಶಯನ ವಾಸ ಅಂತ ಬರೆದವರು. ದೇವರಿಗೆ ಕಟ್ಟಿದ ಮಂದಿರಗಳಲ್ಲಿರಬೇಕು, ನೆಲದ ಮೇಲೆ ಮಲ್ಕೋಬೇಕು, ನೆಲವೇ ಹಾಸಿಗೆ ಆಕಾಶಗಳ ಹೊದಿಕೆ ಅಂತ ಹೇಳಿದಂತ ವೈರಾಗ್ಯ ನಿಧಿ ಶಂಕರಾಚಾರ್ಯ 4 ಕಡೆ ಮಠ ಮಾಡದ. ನಿಜಗುಣ ಸಿಂಹರಿಗೆ ಗೊತ್ತಿಲ್ಲ ಎಷ್ಟವರಿಗೆ ಜ್ಞಾನದಲ್ಲಿ ಆ ಅರಿವಿನಲ್ಲಿ ಬೆರೆತು ಕುರುಹನ್ನು ಮರೆಸಿರಬೇಕು ಪುಣ್ಯಾತ್ಮರು. ನಾನು ಯಾಕೆ ಹೇಳ್ತೀನಿ ಅಂದ್ರೆ ಅಷ್ಟು ಅವರಿಗೆ ಜ್ಞಾನ ಇತ್ತು. 64 ವಿದ್ಯೆಗಳಿತ್ತು ಅವರಿಗೆ. ಆದ್ರೆ ಅವರು ಮಾಡಿದಂತ ಅಧ್ಯಯನ ಒಂದು ಕಡೆ ಹೇಳ್ತಾ ಇದ್ದಾರೆ 45,000 ಗ್ರಂಥಗಳ ಮುಖೋದ್ಗತ ಇತ್ತು ಅಂತವ್ರಿಗೆ. ಎಷ್ಟು ವಿಚಿತ್ರ ರೀ! ಏನ್ ಸಾಧಿಸ್ಬೇಡ ಅವ್ರ ಜೀವನದಲ್ಲಿ 45,000 ಸಂಸ್ಕೃತ ಗ್ರಂಥಗಳು. ನೀವು ನೋಡ್ಬೇಕು, ಅವರ ವಿದ್ವತ್ವ ನೋಡ್ಬೇಕಾಗಿತ್ತು ಅಂದ್ರೆ ನೀವು ಎಲ್ಲಿ ಹೋಗ್ಬೇಕು ಅಂತ ಕೇಳಿದ್ರ ಅನುಭವ ಸಾರಕ್ಕೆ ಹೋದ್ರೆ ಗೊತ್ತಾಗ್ತದ ಪುಣ್ಯಾತ್ಮರು ಏನ್ ಮಾಡಿದ್ದಾರೆ ಅಲ್ಲಿ ಅಂತ. ಅಂತ ಅದ್ಭುತವಾದಂತ ಸಾಹಿತ್ಯ ಇದು ನಿಜಗೊಂಡ್ರದ್ದು. ಈಗ ನಾವು ನೋಡ್ರಿ, ಇರುವಾಗ ಸಮಾಧಿ, ಇರುವಾಗ ಮಠ, ಇರುವಾಗಲೇ ಮೂರ್ತಿ, ಮತ್ತ ಅವ್ರು ನಡೆದಾಡೋ ದೇವರು, ತಿರುಗಾಡೋ ದೇವರು, ಮತ್ ಮಲ್ಕೊಳ್ಳೋದು ಊಟ ಮಾಡೋ ದೇವ್ರ ಹೋಗೋದು ಬಿಟ್ಟಾರೆ ಯಾಕ ಮಂದಿ. ಅದೆಷ್ಟು ಒಳ್ಳೆಯದು ಚಲೋ ಆಗ್ಬೇಕು. ಇನ್ನ ಬಂಗಾರ ಮೂರ್ತಿ ಮಾಡಿಸ್ತಾರಂತ. ಹಿಂದ್ ಮಂದಿ ಇದ್ದಂತಾರ ದೊಡ್ಡ ಮಾಡಿಸೋ ಮಾರ ನಿನ್ನ ಮಣ್ಣಾಗ ಇಟ್ಟ ಮೇಲೆ ಬರ್ಕೊಂಡು ಹೋಗ್ತೀವಿ ಅಂತಾರ. ಎಷ್ಟು ಹವ್ಯಾಸ! ಇದಕ್ಕೆ ಈಶಾನಾತ್ರಯಗಳಲ್ಲಿ ಲೋಕೇಶನ ಅಂತ ಕರೀತಾರೆ. ಇದಕ್ಕೆ ಶಾಸ್ತ್ರದಲ್ಲಿ 3 ಈಶಾನಾತ್ರಯಗಳು ಅಂತ ಬರ್ತಾವ. ಲೋಕದ ಪ್ರತಿಷ್ಠೆಗಾಗಿ ತಮ್ಮನ್ನು ಲೋಕ ಹೊಗಳಿ ಅಂತ ತಿಳ್ಕೊಂಡು ಮಠ ಕಟ್ಟಿಸುವುದು, ಇದ್ದಾಗಲೇ ಸಮಾಧಿ ಮಂದಿರ, ಇದ್ದಾಗಲೇ ಮೂರ್ತಿ, ಇದ್ದಾಗಲೇ ಬೆಳ್ಳಿ ಬಂಗಾರದ ತಮ್ಮವೇ ಮೂರ್ತಿಗಳನ್ನು ಮಾಡಿಕೊಂಡು ಎಲ್ಲಿ ನೋಡಿದಲ್ಲಿ ಕಟ್ಟೋಟು ಕಟ್ಟಿಸಿಕೊಂಡು ಮೆರೀತಕ್ಕಂತ ಕನ್ಕ್ಲೂಡ್ ವಿತ್ ಮೀ ನಾನು ಹಿಡಿದು ಅಂತ ತಿಳ್ಕೊಳ್ರಿ. ಮತ್ ನಾ ಹೊರಗಂದ್ರೆ ಏನು? ಆದ್ರೂ ನಾವು ನಿಜಗುಣ ಶಿವಯೋಗಿಗಳ ಹಾಗೆ ಈ ಕುರುಹು ಉಳಿಲಾರದಂಗ ಅರಿವಿನಲ್ಲಿ ಬೆಳೆಸಬೇಕು ಅನ್ನುವಂತ ಒಂದು 100% ಬೈಕ್ ಇಟ್ಕೊಂಡಿದ್ದೀನಿ, ಮಾಡಿ ತೋರಿಸ್ತೀನಿ ನಾನು. ಅಂದ್ರೆ ಸ್ವಲ್ಪ ಹೇಳ್ತೀನಿ ನಾನು, ಈಗ ಜಡ ಕೊಡುದಿಲ್ಲ. ಇವ್ರು ಯಾರು ನಿರಾಭಾರಿಗೆ ಯೋಗ್ಯರಲ್ಲ. ಅಂಥದ್ರೊಳಗ ಸಾಹಿತ್ಯದ ಬಗ್ಗೆ ಹೇಳ್ತೇನೆ. 22 questions in the poem. ಇವತ್ತೇ ನಾವು ಚರ್ಚೆಗೆ ಇಟ್ಕೊಂಡಿದ್ದೀವಿ ಈ ವಿಷಯ. ಈ ಪದ್ಯದಲ್ಲಿ 22 ಪ್ರಶ್ನೆಗಳದಾವ. ಬಟ್ ಆನ್ಸರ್ ಈಸ್ 1. ವೆರಿ ವಂಡರ್ಫುಲ್. ನಿಮ್ಗೆ ಹೇಳ್ತೀನಿ, ಪ್ರಶ್ನೆಗಳು 22, ಉತ್ತರ ಒಂದೇ. ಬರಬರಿ ಏನಿದು?
ಏನ್ ಮಾಡೋದು ನಾವು ತಗೊಂಡ್ರೆ ಕಮ್ಮಿ. ಇದನ್ನ ಬರಾಬರಿ ಅನ್ನಲಿಕ್ಕೆ, ಇದನ್ನ ತಿಳಿಲಿಕ್ಕೆ ಮಾನವ ದೇಹ ತಗೊಂಡು ಬಂದೀವಿ. ಮಾನವ ಜನ್ಮದಲ್ಲಿ ಬಿಟ್ಟು ಇನ್ನಿತರವಾದಂತಹ ಪಶು ಪಕ್ಷಿ 84 ಲಕ್ಷ ಜೀವರಾಶಿಗಳಿಗೆ ಗುರುವಿನ ಮಾಡಿಕೊಳ್ಳಲು ಶಾಸ್ತ್ರಜ್ಞರಿಗೆ ಅಧಿಕಾರ ಕೊಟ್ಟಿಲ್ಲ ಪರಮಾತ್ಮ. ಮನುಷ್ಯ ಜನ್ಮಕ್ಕೆ ಕೊಟ್ಟ. ಅದಕ್ಕೆ ಅರ್ಥ ಮಾಡ್ಕೊಳ್ರಿ ನೀವು. ನಮ್ದು ಸುದ್ದಿ ಇದು. ನಮ್ಮ ಸಾಹಿತ್ಯದಲ್ಲಿ, ನಮ್ಮ ಸಂಸ್ಕೃತ ಸಾಹಿತ್ಯದಲ್ಲಿ ಆತ್ಮ ಪುರಾಣ ಅಂತದ. ಬರೇ ಮಂದಿ ಪುರಾಣ ಕೇಳಿದ್ರೆ ನೀವು, ಅವ ಹಂಗ್ ಮಾಡ್ದ ಹಿಂಗ್ ಮಾಡ್ದ, ಒಂದ್ ಸೇರ್ ಸಜ್ಜಕ ಮಾಡಿದ್ರು 5,000 ಉಂಡ್ರ ಸುಮ್ಮನೆ ಹೇಳ್ಕೊತ ಹೋಗ್ಬಿಡೋದು. ಯಾಕ ಬಂದ್ ಮುಟ್ಟಿನಂತ, ನಾನು ಬಂದ್ ಮುಟ್ಟಿಸ್ತೀನಿ 5,000 ಕಳಿಸ್ತೀನಿ ಮಾಡಲ್ ಗ್ರಹಣಿಗಳು. ಯಾವ ಸ್ವಾಮಿ ಅದನೋ ಯಾವ ಸಿದ್ಧಿ ಅದನೋ, ನಾನು ಒಂದ್ ಸೇರ್ ಮಾಡ್ತೀನಿ, ಅವ್ನು ಮುಟ್ಟು ಹೋಗಿ ಒಂದು 5,000 ತಂದು ಉಣಿಸ್ತೀನಿ. ಬರೀ ಸುಮ್ಮನೆ ಹೋಗೋದು ಸುಮ್ಮನೆ. ಅದಕ್ಕೆ ನಾವು ಎಲ್ಲೇ ಮುಟ್ಟು ಯಾಕ ಅಂತಾರ, ನಾವು ಅಲ್ಲೇ ಅಂತೀವಿ. ನಾವು ಯಾಕಂದ್ರೆ ಈ ಮುಂದಿಗೆ ಯಾವತ್ತು ಮಾಡಿದ್ವಿ, ಒಂದು 20 ಮಂದಿ ಬಂದ್ರಂದ್ರೆ ಜನ ಎಂತ ಕೈಲಿ ಮುಟ್ಟೋದು, ಯಾವ ಕೈ ಮುಟ್ಟುಗಳು ಮುಟ್ಟಿಸ್ಬೋದು. ನಾವೆಲ್ಲ ಕೇಳಿರುವಂತ ಶಾಸ್ತ್ರನೇ ಹೇಳೋರು, ಮುಟ್ಟುಗಳು ಕಟ್ಟಲು ಬರ್ತೀವಿ ನಾವು. ಈಗ ನಗರ ಮಂದಿ ಏನೋ ನಮ್ಮನ್ನ ಟೆಸ್ಟ್ ಮಾಡ್ಬೇಕು, ನೀವು ಶುಕ್ರ ಮಂದಿ ಎಲ್ಲ ಯಾವ ನೀವು ಇವೆಲ್ಲ ಏನ್ ನೀವು? ಯಾಕೆ ಭಗವಂತಿ ಶರೀರ ಕೊಟ್ಟಾನ? ಗುರು ಸಾನ್ನಿಧ್ಯಕ್ಕೆ ಬರುವ ಅಧಿಕಾರ ಯಾರಿಗಿದೆ? ಇವನ್ ಹಂದಿ ಬಂದ್ರೆ ಕುಂದಿಸ್ಕೊತೀರಿ, ನಾಯಿ ಬಂದ್ರೆ ಹೊಡಿತೀರಿ, ಹಂದಿ ಬಂದ್ರೆ ಹೊಡಿತೀರಿ. ಯಾಕೆ? ಅಧಿಕಾರ ಅವಕ್ಕಿಲ್ಲ. ಅಧಿಕಾರ ಇರುವುದು ಕೇವಲ ಮನುಷ್ಯ ಜನ್ಮಕ್ಕೆ ಮಾತ್ರ, ಮನುಷ್ಯನಿಗೆ ಮಾತ್ರ ಅದ. ಅದಕ್ಕೆ ಇದನ್ನು ತಿಳ್ಕೊಳ್ರಿ ಸ್ವಲ್ಪ. ಯಾವುದು ತಪ್ಪು, ಯಾವುದು ಸರಿ, ಯಾವುದು ಮಾಡಬೇಕು, ಯಾವುದು ಮಾಡಬಾರದು, ವಿವೇಚನಾಶೀಲರಾಗಬೇಕು. ನಾನು ಕೇಳಿದೆ ನಿಮಗೆ 22 ಪ್ರಶ್ನೆ ಕೇಳಿದಾಗ ಒಮ್ಮೆ, ಶ್ರೀ ಗುರು ವಚನದಿಂದ ಅಧಿಕ ಸುಧೆ ಉಂಟೆ? ಅದಕ್ಕೂ ಉತ್ತರ ಒಂದೇ. ನರಜನ್ಮದಿಂದ ಏನು ಮಿಗಿಲುಂಟೆ? ಅದಕ್ಕೂ ಉತ್ತರ ಒಂದೇ. ಹೀಗೆ 22 ಪ್ರಶ್ನೆಗಳಿಗೆ ಉತ್ತರ ಒಂದೊಂದೇ ಕೊಡ್ತಾರ. ಸರಿ ತಪ್ಪ ನಿಮಿಷ ಹತ್ತಿನ ಮಾನ್ಯ ಹೆಂಗ್ ಕೇಳಿದೆ, ಸ್ವಾಮಿ ಬಿಡಂಗ ನಮಗ ಹಚ್ಚಂಗ ನಿಮ್ಗೆ ಗೊತ್ತಾಗುದಿಲ್ಲ. ಈಗ ನಾನೇ ಒಂದು ನಿಮಗೆ ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ಕೇಳ್ತೀನಿ, ಒಂದು ಉತ್ತರ ಹೇಳ್ತೀರಿ ಕರೆಕ್ಟ. ಮತ್ತೊಂದು ಕ್ವಶನ್ ಕೇಳಿದವರು ಅದೇ ಹೇಳ್ಬೇಕು ನೀವು. ಅದು ಸರಿಯೋ ತಪ್ಪು ಅನ್ನೋದು ಗೊತ್ತಾಗ್ತದೆ. ನೋಡೋಣ ಏನಂತ. ನೀವು ಯಾವುದವರು ಅಂತ ಕೇಳಿದೆ, ಕೆಲ್ಲಾಪುರದವರು ಅಂತಂದ್ರಿ. ಇದು ಬರೋರು ಹೇಳೋದಲ್ಲ. ನೀನ್ ಹೆಸರು ಏನು ಅಂತ ಕೇಳೋಣ, ಕೆಲ್ಲಾಪುರದಿಂದ. ಇದು ಬರೋರು ಏನ್ರಿ? ನಾ ಮೊದಲೇ ಹೇಳಿದ ಅರ್ಥ ಐತಿ ನಿಮ್ಗೆ ಏನಂತ? ಪ್ರಶ್ನೆ 22 ಉತ್ತರ ಒಂದೇ. ಈಗ 2 ಪ್ರಶ್ನೆ ಬಿಟ್ಟಿರಿ ನೀವು. ನೀವು ಊರ್ ಯಾವಾಗ ಕೆಲ್ಲಾಪುರ ಅಂದ್ರಿ, ಓಕೆ, ದಟ್ ಇಸ್ ಕರೆಕ್ಟ್. ವಾಟ್ ಈಸ್ ಯುವರ್ ನೇಮ್ ಅಂದ ಕೆಲ್ಲಾಪುರ ಅಂದ್ರೆ ನಿಮ್ಮ ಹೆಸರು ಏನಂದ ಕೆಲ್ಲಾಪುರ ತಪ್ಪಾಯ್ತಿಲ್ಲ. ಆದ್ರೆ ನಿಜಗುಣರು ಕೇಳಿದ ಪ್ರತಿಯೊಂದು 22 ಪ್ರಶ್ನೆಗೆ ಒಂದೇ ಉತ್ತರ ಹೆಂಗೆ ಸಮಂಜಸ ಇರಬೇಕು, ಎಷ್ಟು ವಿಚಾರ ಮಾಡಿ ಬಂದಿರಬೇಕು ಪುಣ್ಯಾತ್ಮ. ಆ 22 ಪ್ರಶ್ನೆಗಳದಾವಲ್ಲ ಪದ್ಯದಲ್ಲಿ, ಅದಕ್ಕೆ ಉತ್ತರ ಒಂದೇ ಯಾವುದು ಅಂತ ಕೇಳಿದ್ರೆ ಇಲ್ಲ 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 ಇಲ್ಲ. ನೋಡಿ ಅಂತ ಸಾಹಿತ್ಯದಲ್ಲಿ ಗುರುವಿನ ವಚನಕ್ಕಿಂತಲೂ ಅತ್ಯಂತ ಅಧಿಕವಾದಂತಹ ಅಮೃತ ಐತೇನಪ್ಪ? ಇಲ್ಲ ಅನ್ಬೇಕಂತ. ನರಜನ್ಮದಿಂದ ಏನೋ ನೀರು ಉಂಟೆ ದೊಡ್ಡದಾಗ ಈಶ್ವರನಿಗಿಂತಲೂ ಇಲ್ಲ. ಬರೋಬ್ಬರಿ ಆಯ್ತು. ಪರಬ್ರಹ್ಮದ ಅರಿವಿನಿಂದ ಬರೇ ಜಾಣೆ ಉಂಟೆ? ಇಲ್ಲ. ವಿನಾಮಿತ ಅವಳರಿಂದ ಉಪಚಾರ ಉಂಟೆ? ಇಲ್ಲ. 22 ಪ್ರಶ್ನೆ ಆಗುವವರೆಗೂ ಇಲ್ಲ ಇಲ್ಲ ಅಂದ್ರೂ ನಡೀತದ. ಎಷ್ಟು ವಿಚಾರ ಮಾಡಿ ಬರೆದಿರ್ಬೇಕು. ಇನ್ನೊಂದು ಹೇಳ್ತೀನಿ ನಿಮ್ಗ, ಇದೇ ನೀತಿ ಕ್ರಿಯಾಚಾರ್ಯ ಸ್ಥಳದ 14ನೇ ಪದ್ಯದಲ್ಲಿ ಸಂಗತವಾಗಿ ಜೋಡಿಸಿ ಬೇರಿನ ಉತ್ತರದ ಇಂಗಿತವನ್ನು ಅರಿತು ನಡೆವನೆ ಪಲ್ಲವನೆ ಎಂಬುವ ಪದ್ಯದಲ್ಲಿ ಅಲ್ಲಿ 20 ಪ್ರಶ್ನೆ ಕೇಳ್ಯಾರ. ಇಲ್ಲಿ 22, ಅಲ್ಲಿ 20. ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಬೇರೆ ಅದಾವ. ಅಂತ ಸಾಹಿತ್ಯ ಸ್ವಲ್ಪ ನೋಡ್ಬೇಕು, ಆಳವಾಗಿ ಇಳುವುದು ನೋಡ್ಬೇಕು. 20 ಪ್ರಶ್ನೆ ಉತ್ತರ ಬೇರೆ. ಜೀವನ ಬೆರೆಸಿದ ಮರಣವಾಗುವುದು ಚಿಂತೆ ಅಂತ ಹೇಳಬೇಕು. ದುರಿತಗಳು ಅಧಿಕವಾಗುವುದು ಚಿಂತೆ ಅನ್ನಂಗಿಲ್ಲ, ಅಲ್ಲಿ ನಿಂತೆ ಅಂತ ಹೇಳಬೇಕು. ಬ್ಯಾರೆ ಬ್ಯಾರೆ ಪ್ರಶ್ನೆಗೆ ಬೇರೆ ಬೇರೆ ಉತ್ತರ, ಇಲ್ಲಿ ಬೇರೆ ಬೇರೆ ಪ್ರಶ್ನೆಗೆ ಒಂದೇ ಉತ್ತರ. ಅಂದ್ರೆ ಅವರ ಅದ್ಭುತವಾದ
ಶೈಲಿ ನೋಡ್ರಿ, ಅವರ ವಿದ್ವತ್ತು ನೋಡ್ರಿ, ಅವರು ನಮ್ಮೆಲ್ಲರಿಗಾಗಿ ಪಟ್ಟಂತ ಕಷ್ಟ ನೋಡ್ರಿ. ಸತ್ಯದ ಶೋಧನೆಗಾಗಿ ನೆತ್ತರವನ್ನು ಸುಟ್ಟುಕೊಂಡು ಬರಗಿಟ್ಟಂತ ಈ ಹೊತ್ತಿಗೆ ಯಾವುದು ವೇದಾಂತ ಗ್ರಂಥಾವಳಿ. ಹೆಂಗ ಗಂಡ ಹೆಂಡತಿ ಸ್ವಂತಕ್ಕೆ ಸರ್ವ ಸುತ್ತಕೊಂಡು ಹಗಲು ರಾತ್ರಿ ಒದ್ದಾಡಿ ಮಾಡ್ತಾರಲ್ಲ ಯಾರಿಗೆ ನೀವು ಸ್ವಾಮಿ ಅಂದಿರೇನು? ಅವ್ವ ಹೆಂಗ ನಿಮ್ಮ ಮಕ್ಕಳಿಗಾಗಿ ಅಂತ ಕಷ್ಟಪಟ್ಟು ದುಡಿದು ನಿಮ್ಮ ಜೀವನವನ್ನೇ ಸರಿಸಿರಲ್ಲ, ಹಾಗೆ ತಮ್ಮ ಸುಖಕ್ಕೆ ತಿಲಾಂಜಲಿಯನ್ನಿಟ್ಟುಕೊಂಡು ತಮ್ಮ ಸುಖವನ್ನು ಮರೆತು ತಮ್ಮ ಸುಖವನ್ನು ಸುಟ್ಟುಕೊಂಡು ಜಗತ್ತಿನಲ್ಲಿರುವ ಎಲ್ಲ ಮುಮುಕ್ಷುಗಳು ನನ್ನ ಮಕ್ಕಳು ನಾನು ಗಳಿಸಿಟ್ಟಂತ ಈ ವೇದಾಂತ ಸಂಪತ್ತಿಗೆ ಇವರ ಅಧಿಕಾರಿ ಆಗಲಿ ಅಂತೆಲ್ಲ ನಿಮಗೆ ಈ ತಂದೆ ತಾಯಿಗಳಿಗೆ ಭೂಮಿಗೆ ಇಷ್ಟು ವ್ಯತ್ಯಾಸ ಇದೆ. ಅದಕ್ಕೆ ಅನಿತ್ಯ ಬಾಂಧವನ ಅನುಪಮ ಆನಂದಾಬ್ದಿ ವಿನಯಾದಿ ಗುಣಮಣಿ ಮಂಡನ ಅಂತ ಅವರೇ ಬರೋದು. ಒಂದ್ ಕಡೆ ಈ ಸಾಹಿತ್ಯದ ಲಕ್ಷಣ ಇದು. ಶ್ರೀ ಗುರು ವಚನದಿಂದ ಹಿಂಗೆ ಸುಧೆಯುಂಟೆ ಅಂತಂದಾಗ ನಾ ಇದ್ದಾನೆ ಏನ್ ಹೇಳಿದ್ರೆ ಇಲ್ಲ ಅಂತ ಹೇಳ್ತೀವಿ. ಆ ಇಲ್ಲ ಅನ್ನೋ ಯಾರು? ಅಲ್ಲಿ ಸ್ವಲ್ಪ ಕಿರಿಕಿರಿ ಐತಿ. ಯಾರು ಇಲ್ಲ ನೋಡು, ಯಾರು ಇಲ್ಲ ನಾವು ಅಂದ್ರೆ ಲಕ್ಷ್ಯ ಕೊಡ್ರಿ. ಯಾರು ಅದ್ವೈತ ಪ್ರತಿಪಾದಕರು ಅದ್ವೈತವನ್ನು ಒಪ್ಪುವವರಲ್ಲ ಅವರಿಲ್ಲ ಅನ್ನೋದಿಲ್ಲ ಒಂದು. ಆಮೇಲೆ ಸಿದ್ಧಾರೂಢರ ಸಂಪ್ರದಾಯವನ್ನು ಒಪ್ಪಿಕೊಂಡವರು ಮತ್ತು ಅದನ್ನು ಅನುಸರಿಸುವವರು ಅವರಿಲ್ಲ ಅನ್ನೋದಿಲ್ಲ ಒಂದು. ನಿಜಗುಣರ ಫಾಲೋವರ್ಸ್ ಯಾರದಾರಲ್ಲ, ಇಷ್ಟು ಕಷ್ಟಪಟ್ಟು ಕನ್ನಡದಲ್ಲಿ ಪಂಚಮ ವೇದ ಎಂದು ಹೆಸರು ಪಡೆದಂತದ್ದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದವೆಂಬ 4 ವೇದಗಳ ಜೊತೆಗೆ ನಿಜಗುಣದ ಕನ್ನಡ 5ನೇ ವೇದ ಅಂತ ಅದನ್ನು ಕನ್ಕ್ಲೂಡ್ ಮಾಡಿದ್ದಾರೆ. ಹಾಗೆ ನಾವು ನಿಜಗುಣರ ಫಾಲೋವರ್ಸ್ ಇದೆಯಲ್ಲ, ನಾವು ನೋಡೋದು ಏನಂತ ಶ್ರೀ ಗುರು ವಚನದಿಂದ ಅಧಿಕ ಸುಧೆಯುಂಟೆ ಐತಿನಪ್ಪ ಇಲ್ರಿ ಅನ್ಬೋದು. ಮತ್ತೊಬ್ಬ ಯಾಕೆ ಹೇಳ್ತಾನ? ಮತ್ತೊಬ್ಬ ಯಾಕೆ ಹೇಳ್ತಾನ? ಅವನ ನಿಜಗುಣ ಫಾಲೋವರ್ಸ್ ಅಲ್ಲ, ಅವ ಅದ್ವೈತಿನೂ ಅಲ್ಲ, ಅವ ಸಿದ್ಧಾರೂಢ ಸಂಪ್ರದಾಯದವ ಅಲ್ಲ. ನಾ ಹೇಳಿದ್ನಿಲ್ಲ, ಇಲ್ಲಿ ನಿಜಗುಣರಂತ ಹೇಳ್ಯಾರ ಸ್ವಾಮಿ ಯಾರ ನಿಜಗುಣ ಏನ್ ಅನ್ಕೊಂಡಿದ್ಯಾ ಅಂತಂದವ. ಶಂಭುಲಿಂಗನ ಬೆಟ್ಟದಾಗ ಕುಂತಿದ್ರ ಅಂತಲ್ಲಪ್ಪ, ಅವ್ರು ಶಂಭುಲಿಂಗನ ಬೆಟ್ಟಿದೆ. ಅಯ್ಯೋ ಬೆಟ್ಟ ಗಿಟ್ಟ ಯಾವುದಿಲ್ಲ, ನಾಲೇಶ್ವರ ಬೆಟ್ಟ ಹೋಗ್ರಿ. ಯಾರು ನನ್ನ ಫಾಲೋವರ್ಸ್ ಯಾರು ನಾವು ಅಂತ ಕೇಳಿದ್ರೆ ಹುಬ್ಬಳ್ಳಿಯಿಂದ ಸೋಲಾಪುರ ತನಕ ಉತ್ತರ ಕರ್ನಾಟಕದವರು ಮಾತ್ರ ನಾವು ನಿಜಗುಣರಂತ ಫಾಲೋವರ್ಸ್. ಇನ್ನುಳಿದವ್ರು ಯಾಕೆ ಕೇಳ್ತಾರೆ? ಅವ ಸಂಸ್ಥೆಗಾರದ ಅವ ಯಾಕೆ ಕೇಳ್ತಾನ? ಅದಕ್ಕೆ ನಿಮ್ಗೆ ಹೇಳ್ತೀನಿ, ಶಾಸ್ತ್ರದೊಳಗೆ ಸಮಸ್ಯೆ ಬಂದ್ರೆ ಶಾಸ್ತ್ರ ಚೆನ್ನಾಗಿ ನಡೀತದ. ಶಾಸ್ತ್ರದೊಳಗೆ ಸಮಸ್ಯೆ ಬರಬೇಕು, ಸಂಸಾರದೊಳಗೆ ಸಮಸ್ಯೆ ಬಂದ್ರೆ ಸಂಸಾರ ಹಾಳಾಗ್ತದೆ. ಶಾಸ್ತ್ರದೊಳಗೆ ಸಮಸ್ಯೆ ಬರಲಿಲ್ಲ ಅಂದ್ರೆ ಶಾಸ್ತ್ರ ಹಾಳಾಗ್ತದೆ. ನಾ ಹೇಳ್ತಿದ್ದೆ ಏನು ಕನ್ಫ್ಯೂಸ್ ಆಯ್ತು. ಐದಾರು ಹೇಳ್ತೀನಿ ನೋಡಿ, ಪಕ್ಕ ಇದೇನು ಪಕ್ಕ ಮನೆಗೆ ಬರೋದು ಎದ್ದು ಹೋಗೋದಾಗೆ ಒಂದು ಲಾಟ್ ಬಿದ್ದಿರ್ಬೇಕು ನಮ್ಮ ಮನೆಯಾಗ 500 ಪ್ಯಾಂಟಿ ಬರೋಪ್ಪ. ನಮ್ಮ ಅಪ್ಪ ಸಿದ್ಧಾರೂಢ ಅಂತ ದಿನ ಬರ್ತೀವಿ ಶಾಸ್ತ್ರಕ್ಕೆ. ನಾವು ನಿಜವಾಗ್ಲೂ ಕರ್ತೀವಿ, ಏನ್ ಮಾಡೋದಲ್ಲ ನಿಮ್ಮ ಖರ್ಚು ತಗೊಂಡು ಹೋಗ್ಬೇಕು. ನಾವು ನಿಜವಾಗ್ಲೂ ಕರ್ತೀವಿ. ನಾವು ನೋಡಿ ಅವ ಸೀಸ್ ಕುಡಿದು ಬೆಳಗ್ಗೆ ಹೋಗಿ ಅವನ ಟಾಯ್ಲೆಟ್ ಹೊರ ನಿಜಗುಣ ಬಂಗಾರ ಚಿನಿಯಾಗಿ ಬಿದ್ದಿಕೊಂಡು ಮತ್ತೆ ನೀವೇನಾದ್ರು ಬಂಗಾರ ಚಿನಿ ಯಾವಾಗ ಓಟ ಎಷ್ಟು ಅದ್ಭುತ ಶಕ್ತಿ ಇರಬೇಕು. ಬೇಕಿಲ್ಲ ಅಂತ ಮಕ್ಕಳ ಸಲಕ್ಷರು ಅದ್ವೈತಿಯಾಗಿ ಇಂಥ ಸುಲಭ ಕೆಲಸ ಮಾಡ್ತೀಯ ಅಂತ ಅವಾಗ ಅವ್ರು ಹೇಳಿರುವಂತ ನಿಜಗೊಂಡು ನನಗೆ ಬೇಕಾಗಿಲ್ಲ. ಯಾಕಂದ್ರೆ ಯಾವುದೇ ರೀತಿಯಿಂದ ಇವರನ್ನು ಪರಮಾತ್ಮನ ಕಡೆಗೆ ಒಯ್ಯಬೇಕಾಗ್ಯದ. ದೇಹ ಸಕಲ ಪ್ರಪಂಚ ದುಃಖಕ್ಕೆ ಕಾರಣ ಅಂತ ತಿಳಿಸ್ಬೇಕಾಗ್ಯದ. ಈ ದುಃಖದಿಂದ ಬಿಡುಗಡೆ ಮಾಡಬೇಕಾಗ್ಯದ. ಜನರಿಗೆ ಏನಾದರೂ ಚಮತ್ಕಾರ ಮಾಡಿ ತೋರಿಸಿದ್ರೆ ನನ್ನ ಹತ್ರ ಬರ್ತದ. ದುರ್ಜನ ದುಷ್ಯತಿ ನ್ಯಾಯ ಅಂತ ಅವರಲ್ಲಿ ಆಗಿ ಅವರನ್ನು ಸಂತೋಷ ಮಾಡಬೇಕಂತ ಒಂದು ಉಪದೇಶದ ರೀತಿ ಅದ, ನೀತಿ ಅದ. ಅದಕ್ಕೆ ಹಿಂಗೆ ಮಾಡ್ತೀನಿ, ನನ್ನ ಪ್ರತಿಷ್ಠೆಗೊಳಿಸ್ಕೊಳ್ಳೋದಕ್ಕಾಗಲ್ಲ ಅಂತಿದ್ರು. ದುರ್ಜನ ದುಷ್ಯತಿ ನ್ಯಾಯ ಅವರಂತೆ ಉಪದೇಶ ಮಾಡಿ ಅವರಂಗೆ ಆಗಿ ಅವರಂತೆ ಹೋಗುವಂದು ಅವರಿಗೆ ನಾವು ತತ್ವಜ್ಞಾನ ತಿಳಿಸ್ಬೇಕಂತ. ಹಾಗೆ ಇಲ್ಲಿ ಎಲ್ಲಿ ಬರಬೇಕು ಸಮಸ್ಯೆ?
ಶಾಸ್ತ್ರದಲ್ಲಿ ಸಂಶಯ ಬರಬೇಕು. ಶಾಸ್ತ್ರದಲ್ಲಿ ಸಂಶಯ ಬಂದ್ರೆ ಶಾಸ್ತ್ರ ಬರಪಡಿ ಇರ್ತದೆ. ಇಲ್ಲಿ ಬರಬೇಕು, ಸಂಸಾರದಲ್ಲಿ ಬರಬಾರದು. ಸಂಸಾರದಲ್ಲಿ ಬಂದ್ರೆ ಸಂಸಾರ ಹಾಳಾಗ್ತದ. ಶಾಸ್ತ್ರದಲ್ಲಿ ಬರಲಿಲ್ಲ ಸಂಶಯ ಅಂದ್ರೆ ಶಾಸ್ತ್ರ ಹಾಳಾಗ್ತದ. ಸಂಸಾರ ಯಾಕೆ ಇವತ್ತು ಡಿವೋರ್ಸ್ ಆಗ್ತಾವ, ಯಾಕೆ ಇವತ್ತು ಬಲಿ ಆಗ್ತಾವ ಅಂತ ಕೇಳಿದ್ರೆ ಸಂಶಯನೇ ಅದಕ್ಕೆ ಕಾರಣ. ಸುಮ್ಮನೆ ಒಂದು ನಡೆದ ಘಟನಾ ಹೇಳ್ತೀನಿ ನಿಮಗೆ. ಒಟ್ಟ ಸಂಸಾರದೊಳಗೆ ಸಂಶಯ ತಾಳಕ್ ಹೋಗ್ಬೇಡ್ರಿ, ಸುಮ್ಮ ಕಣ್ಣು ಮುಚ್ಕೊಂಡು ಕುಂದ್ರಿ ಶಿವಾಯಮ ಅಂತ ಹೇಳಿ. ಸಂಶಯ ತಾಳಿದ್ರಿ ಬದುಕುದು ಕಷ್ಟ ಆಗ್ತದೆ ನಿಮ್ಮ ಜೀವನದಲ್ಲಿ. ಒಬ್ಬ ಹುಡುಗ ಮದುವೆ ಆಗ್ಯಾರ, ಗಂಡ ಹೆಂಡತಿ ಇಬ್ರು ಆನಂದದಿಂದ ಅವ ಡ್ಯೂಟಿ ಮಾಡುವ. ಇಂಥ ಹಲವಾರು ನೀವು ಕಲ್ಪನೆ ಮಾಡ್ಕೊಳ್ರಿ. ಒಂದು ನೀವು ಟಿವಿ ಕೊಡ್ತೀನಿ ನಾ, ಟಿವಿ ಅವ ಜವಾಬ್ ಓಡಿಸವ ಡ್ಯೂಟಿಗೆ ಹೋಗ್ತಿದ್ದ. ಹೋಗುವಾಗ ಅವನ ಹೆಂಡತಿ ಅವನಿಗೆ ಟಿಫಿನ್ ಬಾಕ್ಸ್ ಕಟ್ಟಿ ಕೊಡ್ತಿದ್ದು. ದಿನ ತಗೊಂಡು ಹೋಗವ, 2 ಗಂಟೆಗೆ ಊಟ ಮಾಡವ, ಬ್ಯಾಗಿನಾಗ ಇಟ್ಕೊಳವ, ಸೀದಾ ಮನೆಗೆ ಬರವ. ಗಂಡ ಮನೆಗೆ ಬಂದಂದ್ರೆ ಹೆಂಡತಿ ಇದೊಂದು ಯಾವಾಗಲೂ ಆ ಹೆಣ್ಣು ಮಕ್ಕಳು ಚಟ ಇರ್ತದ, ಬ್ಯಾಗ್ ಚೆಕ್ ಮಾಡೋದು, ಬ್ಯಾಗಿನಾಗ ತೆಗೆಯೋದು. ಹಾಗಾಗಿ ಬ್ಯಾಗ್ ತೆಗೆದು ಅದರೊಳಗೆ ಟಿಫಿನ್ ಬಾಕ್ಸ್ ಅದೇನು ಊಟಕ್ಕೆ ಕಟ್ಟಿದ ಡಬ್ಬಿ ಇರ್ತಿತ್ತು ಅದನ್ನು ತೊಳಿತಿದ್ರು. ಡೈಲಿ ನಡೀತಿತ್ತು ಇಬ್ಬರು ವ್ಯವಹಾರ. ಅಚಾನಕ್ ಒಂದ್ ದಿವಸ ಏನಾಯ್ತು ಅಂತ ಕೇಳಿದ್ರ, ಅವನು ಊಟ ಮಾಡಿಟ್ಟು ಕೈ ತೊಳೆದಕ್ಕೆ ಹೋಗ್ಯಾನ. ಆ ಪ್ಯೂನ್ ಬಂದ ಆ ಡಬ್ಬಿ ತೊಳೆದವನ ಟಿಫಿನ್ ಬಾಕ್ಸ್ ತೊಳೆದ ಅವನ ಬ್ಯಾಗ್ನಾಗ ಇಟ್ಟಾನ. ಅವ ಯಥಾರೀತಿ ಅದನ್ನು ತಗೊಂಡು ಬಂದ. ಅದನ್ನೇನೋ ವಿಚಾರ ಮಾಡಿಲ್ಲ, ಯಾಕೆ ನಂದು ಏನು ತಪ್ಪಿಲ್ಲ ಏನಿಲ್ಲ, ನಾ ಏನ್ ಮಾಡಿಲ್ಲ ಅಂತ ನನ್ನ ಬಾಕ್ಸ್ ತನ್ನ ಬ್ಯಾಗ್ನಾಗ ಇಟ್ಕೊಂಡು ಬಂದು ಕೂಡಲೇ ಪ್ರತಿನಿತ್ಯ ಚೆಕ್ ಮಾಡಾಗ ಆ ಹೆಣ್ಮಗಳು ತಗೊಂಡು ಡಬ್ಬಿ ಬಿಸ್ತಳ ಫುಲ್ ಕ್ಲೀನ್ ಆಗಿತ್ತದು. ಸ್ವಚ್ಛದ ಡಬ್ಬಿ ಎದಿಗೆ ಸಿಟ್ಟಿರ್ತಂಗಾಯ್ತಾಕಿ. ಏನಿದು ಅಂದಾಕಿ, ಪ್ರತಿನಿತ್ಯ ನಾನೇ ಇದನ್ನು ತೊಳಿತಿದ್ದೆ, ಇವತ್ತ್ಯಾರು ತೊಳೆದ್ರು, ಯಾರಕಿ ಎದ್ದಿದ್ರು ಒಳಗ ದೆವ್ವ, ಸಂಶಯ ಪಿಸಾಚಿ. ಎದ್ದಿದ್ರು ಮುಖ ಹೇಳು ದಾಟ್ ಮಾಡಿದ್ದು. ಅವ ಡ್ರೆಸ್ ಚೇಂಜ್ ಮಾಡಿ ಟೀ ಮಾಡಿಯ ಸುಮ್ ಕೊಟ್ರು. ಇವತ್ತು ನೋಡಿ ಇವ್ರಿಗೆ ಮನೆಯೊಳಗೆ ಯಾರು ಸುಮ್ ಕೊಟ್ಟು ಕುಂತರು ನಡೀತಾರೆ. ಮಾತಾಡ್ಸಿದಾಗ ಇವ್ರು ಸುಮ್ ಕೂತ್ರ ಅಂದ್ರೆ ಅದ್ರದ್ದೆಲ್ಲ ಫುಲ್ ಬ್ಯಾಟ್ರಿನ ಡೌನ್ ಮಾಡಿಕೊಟ್ಟರು. ತಾಯಿ ಸುಮ್ ಕುಂದ್ರಲ್ಲಿ ಡೋಂಟ್ ಕೇರ್, ಮತ್ತೆ ಯಾರು ಸುಮ್ ಕುಂದ್ರು ಡೋಂಟ್ ಕೇರ್. ಹೋಮ್ ಮಿನಿಸ್ಟರ್ ಸುಮ್ ಕೂತ್ಲು, ಬಾಗ್ಲಕತ್ತಿದ್ರು ಆಸಾಮಿ, ಕೈಯ ಕಾಲಿನ ಶಕ್ತಿನ ಹೋಗ್ತಾರ. ಟೀ ಮಾಡಂದ ಸುಮ್ ಕೂತ್ಲಾಗಿ ಮಾತಾಡಲಿಲ್ಲ. ಅದು ಏನು ಹೋಯ್ತು ಪರಿಸ್ಥಿತಿ ಹೇಳ್ತೀನಿ ನಿಮಗ. ಸನಿಗೆ ಬಂದ, ಯಾಕೆ ಏನಾಗಿದೆ ನಿನಗೆ, ಪ್ರತಿನಿತ್ಯ ಸರ್ತಿ ಡ್ರೆಸ್ ಚೇಂಜ್ ಮಾಡೋದ್ರಿಗೆ ಟೀ ಮಾಡ್ತಿದ್ಯಲ್ಲ, ನಾ ಯಾಕೆ ಮಾಡಿ ಮಾಡಿಸುವ ಈ ಕಡೆ ಬಂದ. ಯಾರು ಅವ ಗಾಡದ ಪಾಪ, ಯಾರು ಏನ್ ಮಾತಾಡ್ತಿ, ತಲೆ ಕೆಟ್ಟಿದೆ ಏನಿಲ್ಲ, ಬೆಳಿಗ್ಗೆ ಹಿಂಗೆ ಮಾತಾಡ್ತಿ. ಒಳ್ಳೆ ಮುಹೂರ್ತದಲ್ಲಿ ಮುಸ್ಸಂಜೆ ಒಳಗ ಅಂತ ಅವ ಅಂದ. ನಾನು ತಲೆ ಕೆಟ್ಟಿಲ್ಲ, ನಿಂದು ಕೆಟ್ಟಾರ, ಇವಾಗ ಕೆಡ್ಲಿ ಕೆಟ್ಟಾಳ ಆಡಿಸ್ಬೇಕು. ಈ ಕಡೆ ತುಂಬಾ ಮಲ್ಕೊಂಡ್ಬಿಟ್ರು. ಊಟಿಲ್ ಏನಿಲ್ಲ. ಅವ ಎತ್ತಿ ಎಷ್ಟು ಸಂಸಾರಿಸದ, ಏನ್ ಮಾಡ್ದ, ಆಕೆ ಹೇಳಿಲ್ಲ, ಅವನಿಗೆ ಏನು ಉಪಚಾರ ಮಾಡಲಿಲ್ಲ. ಇನ್ನು ಬಿಡಾಕ್ ಬರೋದಿಲ್ಲ ಡ್ಯೂಟಿ. ಎದ್ದು ತಾನೇ ಸ್ನಾನ ಮಾಡ್ದ. ಹಿಂಗಾದಾಗ ಹೆಂಗಾಗ್ತದ್ರಿ, ಅವನಿಗೆ ಮಲ್ಕೊಂಡ್ಬಿಟ್ಲು. ಹೋದ. ಎಷ್ಟು ಏನ್ ಹೇಳಿದ್ರು ಅವಳು ಸಮಾಧಾನ ಆಗಲಿಲ್ಲ. ಆಫೀಸ್ಗೆ ಹೋಗಿ ಕೂತು ಡ್ಯೂಟಿ ಮಾಡೋಕ್ಕೂ ಸರಿ ಅನಿಸ್ಲಿಲ್ಲ. ಅವಾಗ ಮೆಸೇಜ್ ಮಾಡ್ದ, ಓಪನ್ ಮಾಡಲಿಲ್ಲ. ಕಾಲ್ ಮಾಡ್ದ, ಕಾಲ್ ತೆಗಿಲಿಲ್ಲ. ಮತ್ತೆ ಕಾಲ್ ಮಾಡ್ದ, ಕಟ್ ಮಾಡಿದ್ರು. ಕಟ್ ಮಾಡಿದ ಒಂದು 5 ನಿಮಿಷದ ಮೇಲೆ ಮೆಸೇಜ್ ಮಾಡಿಲ್ಲ ಅಂತ. ನೀನ್ಯಾವ ಮಾರ್ಗದಲ್ಲಿ ನಡೆಯುತ್ತೀಯೋ ನಾನು ಅದೇ ಮಾರ್ಗದಲ್ಲಿ ನಡೆಯುತ್ತೇನೆ. ನೀನು ಬರೋದ್ರೊಳಗಾಗಿ ನಾನು ಯಾರನ್ನಾದ್ರೂ ಕರೆದುಕೊಂಡು ಕೂರುತ್ತೇನೆ ಮನೆಯಲ್ಲಿ ಅಂತ. ಹೆಂಗಾಗಿರ್ಬೇಡ. ಇಲ್ಲಿ ತನ ಏನೋ ನಡೆದಿತ್ತು ಬೇರೆ, ಈಗೇನೋ ಸಮಾಧಾನ ಆಗ್ಬೋದು ಅಂತ ತಿಳಿದಿದ್ದೆ. ಪರಿಸ್ಥಿತಿ ಈಗ ಬಂತಲ್ಲ ಅಂತ ಮತ್ತದಕ್ಕೆ ಏನೇನೋ ಮೆಸೇಜ್ ಮಾಡ್ದ, ಕಾಲ್ ಮಾಡ್ದ, ಆಗಲಿಲ್ಲ. ಅವನಿಗೂ ತಲೆ ಕೆಟ್ಟಂಗ ಆಗ್ಬಿಡ್ತು. ಮನೆಗೆ ಹೋಗಿ ಸಂಜಾಯಿಸೋಣ ಅಂತ ಅಲ್ಲಿ ಆಫೀಸರ್ಗೆ ಹೇಳಿ ಅವತ್ತ ಹಾಫ್ ಡೇ ರಜೆ ತಗೊಂಡು ಬರುವಾಗ ಕಾಲ್ ಮಾಡ್ದ.
ರಿಸೀವ್ ಮಾಡಲಿಲ್ಲ, ಮೆಸೇಜ್ ಮಾಡಿದ ರಿಸೀವ್ ಮಾಡಲಿಲ್ಲ, ಒಂದೇ ಕೇಳಿ ಮಾಡ್ತಾ ಹೊರಟಿದ್ದ. ಅವನು ತಿರುಗಿ ಕೆಟ್ಟು ಅದೇ ಅವನು ತಿಳಿಯೊಳಗೆ ಸುಳಿತಾ ಇತ್ತು, ನೀ ಮಾಡದಂತೆ ನಾನು ನೀನು ಬರೋದ್ರೊಳಗಾಗಿ ನೋಡು ನಾ ಯಾರ ಜೊತೆ ಇರ್ತೀನಿ ಅಂತ ಹಿಂಗೆ ಅಂದಿದ್ದು. ಆ ಫೋನ್ ಮಾಡೋದ್ರೊಳಗಾಗಿ ಸ್ಕಿಡ್ ಒಂದೇ ಕೈಲಿ ಹಿಡಿದಿದ್ದ, ಕೆಳಗೆ ಬಿದ್ದ, ಲಾರಿ ಹಾಕಿ ಹೋಗ್ಬಿಟ್ಟು ನಾವು. ಇದು ಕ್ಷುಲ್ಲಕ ಸಮಸ್ಯೆ, ಪ್ರತ್ಯಕ್ಷ ಕಂಡವರು ಪ್ರಮಾಣಿಸಿ ನೋಡ್ಬೇಕಂತ ಶಾಸ್ತ್ರ. ಮುಂದೆ 5 ನಿಮಿಷದ ಮೇಲೆ ಅವ ಬಿದ್ದುದ್ದು ಅದೇ ಫೋನ್ ತಗೊಂಡ್ರೆ ಓಪನ್ ಮಾಡಿದ್ರು, ಅದು ಕಾಲಿನ ಡಯಲ್ದೊಳಗೆ ಇತ್ತಲ್ಲ, ಕಾಲ್ ಡಯಲ್ದೊಳಗೆ ಇತ್ತು. ಅದು ಫೋನ್ ಮಾಡಿದಾಗ ಇದು ಯಾರ್ದು ನಂಬರ್ ಅಂತ ರಿಸೀವ್ ಮಾಡಿದ್ದು, ಎಂಥವ್ರಿಗೆ ಆಕ್ಸಿಡೆಂಟ್ ಆಗ್ಯದ ತಂದು ಎಲ್ಲ ಮ್ಯಾಗ ಹಾಕಿ ಹೋಗ್ಬಿಟ್ಟಿತ್ತು ಲಾರಿ. ಎಲ್ಲ ಮುಗಿತು, ಪೋಸ್ಟರ್ ಮಾಡೋಣ ಎಲ್ಲ ಆಯ್ತು. ಮುಂದೆ ಇದು ನಾನೇ ತಪ್ಪು ಮಾಡಿದ್ನೇನೋ ಪೂರ್ವಾಪರ ವಿಚಾರ ಮಾಡಾದೆ, ಮತ್ತೆ ಇವನನ್ನು ಕಳ್ಕೊಂಡು ನಾನೇನು ಬದುಕಲಿ ಅಂತ ಅವಳು ಸುಸೈಡ್ ಮಾಡ್ಕೊಂಡ್ಬಿಟ್ರು. ಇದು ನಡೆದ ಘಟನಾ ಹೇಳ್ತೀನಿ. ಇದು ಒಂದು ಸಣ್ಣ ಸಮಸ್ಯೆ. ಮನೆಯೊಳಗೆ ಒಟ್ಟಾನೆ ಸಮಸ್ಯೆ ತರಬೇಡ್ರಿ. ಸುಮ್ಮನೆ ಕಣ್ಮುಚ್ಚಿ ಭಗವಂತನ ಮೇಲೆ ಹಾಕ್ಬಿಡ್ರಿ, ನೀವು ಆರಾಮ ಇರ್ಬೇಕಾಗಿತ್ತಂದ್ರೆ. ನಮ್ಮ ಕೈಯಾಗ ಏನೂ ಇಲ್ಲ, ಎಲ್ಲ ಆಗ ಹೋಗಿ ಪರಮಾತ್ಮನ ಕೈಯೊಳಗ ಅಂತ ತಿಳಿದು ನಡೆಯುವ ಘಟನೆಗಳನ್ನು ತೀಕ್ಷ್ಣವಾಗಿ ವಿಚಾರಿಸದೆ ಅದರ ಭಗವಂತನ ಮೇಲೆ ಹಾಕಿ ನಡಿಬೇಕಾದದ್ದು ಹೇಗೆ, ನಾವು ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ಎಷ್ಟೇ ನೀವು ಪ್ರಪಂಚದಲ್ಲಿ ವಿಚಾರಿಸ್ತಾ ಹೋದ್ರೆ ಸಮಸ್ಯೆ ಇಲ್ಲಿಲ್ಲ ಅಂದ್ರೆ ಅದು ಚಂದ ನಡೀತದೆ. ಸಮಸ್ಯೆ ಪಿಸಾಚಿ ಬಂದ್ರೆ ಅದು ಸತ್ಯವೋ ಅಸತ್ಯವೋ ಗೊತ್ತಿಲ್ಲ, ಇಡೀ ಸರ್ವನಾಶಕ್ಕೆ ಕಾರಣ ಆಗ್ತದೆ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ನೀವು ಯಾರು ಮನೆಯೊಳಗೆ ಸಮಸ್ಯೆ ತಗೊಳ್ಬೇಡಿ ಇವತ್ತಿನಿಂದ. ಬಹಳ ಹಾನಿ ಮಾಡ್ತದೆ. ಇಂಥವೆಲ್ಲ ಘಟನೆಗಳು ನೋಡ್ತೀವಿ, ನಾವು ಬಹಳಷ್ಟು ಕೇಳ್ತೀವಿ. ಅದಕ್ಕೆ ಸಂಸಾರದೊಳಗೆ ಏನಾಗೋದು, ಅವ್ನು ಕಾಣಿಸ್ಕೊಂಡು ಬದುಕೊಡೋದು ಸ್ವಾಯಮ್ಮ ತಾನೇ ಬದುಕಿರ್ತಾರೆ. ಪರಮಾತ್ಮ ಮನ ಒಪ್ಕೊಂಡಿರ್ತಾನೆ, ಎಲ್ಲ ನೋಡುವ ಅವನ್ ಇರ್ತಾನೆ. ನಿನ್ ಕೈಯೊಳಗೆ ಏನಾದ್ರು ಏನಿಲ್ಲ, ನೀ ಶುದ್ಧ ಮಾಡಕ್ಕೆ ಬರೋದಿಲ್ಲ, ಏನಿಲ್ಲ. ಕರ್ತಾ ಹೈ ಕರ್ ನ ಸಕೆ ಗುರು ಕಿಯೇ ಸಬ್ ಹೋಯ್ साथ दीपन खंड में गुरु से बड़ा न कोई, प्यारे गुरु से बड़ा न कोई. अरे कन्नडದಲ್ಲಿ ನಾ ಮಾಡುವೆನೆಂದರೆ ಏನು ಆಗುವುದಿಲ್ಲ, ಗುರುತ ಮಾಡಿದರೆ ಆಗುವುದು ಎಲ್ಲ. 7 ದೀಪ 9 ಖಂಡಗಳಲ್ಲಿ ಗುರುಗಿಂತ ದೊಡ್ಡವರು ಯಾರು ಇಲ್ಲ. ಏನು ನಮ್ಮ ಕೈಯಾಗ ನೀ ಮಾಡ್ತೀನಿ ಅಂದ್ರೆ ಹಿಂಗಾಗತ್ತೆ ನೋಡಿ. ನೀವೇನಾದ್ರೆ ಎನ್ಕ್ವೈರಿ ಮಾಡ್ತೀವಿ, ಶುದ್ಧ ಮಾಡ್ತೀವಿ ಅಂತ ಗಂಟು ಬಿತ್ತಿ ಪ್ರಾಣ ಹೋಗ್ತದ, ಹಾಳಾಗ್ತದ, ಸರ್ವನಾಶ ಆಗ್ತದ. ನಾ ಮಾಡ್ತೀನಿ ಅಂದ್ರೆ ಏನೂ ಆಗೋದಿಲ್ಲ, ಗುರು ಮಾಡ್ತೀನಿ ಎಲ್ಲ ಸಂಕಲ್ಪ ಮಾಡಿದ್ರೆ ಸರ್ವವೆಲ್ಲವೂ ಆಗ್ತದಂತ ಇಡೀ ನಿಮ್ಮ ಪ್ರಪಂಚದ ಬೇಡ ಗುರುವಿನ ಮೇಲೆ ಹಾಕಿ ಸುಮ್ಮನೆ ಕೂತ್ಬಿಡ್ರಿ. ಅವ ಕ್ಯಾರಿಯರ್ ಇರ್ತಾನೆ ಗುರು, ಹೆಂಗೆ ಇಡೀ ಲಗೇಜ್ ಅದ್ರ ಮೇಲೆ ಹಾಕಿ ಸುಮ್ಮನೆ ಕೂಡ್ತೀವಿ ಕ್ಯಾರಿಯರ್ ಮೇಲೆ, ಹಾಗೆ ಅವನ ಮೇಲೆ ಹಾಕಿದ್ದು ಸಮಸ್ಯೆ ಬರಬಾರದು. ಇಂಥ ಘಟನೆಗಳು ನಮ್ಮ ಜೀವನದಲ್ಲಿ ಪ್ರಪಂಚದಲ್ಲಿ ಬಂದು 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 ಸರ್ವನಾಶ ಆಗಿಬಿಟ್ಟಿದ್ದಾರೆ ಎಷ್ಟೋ ಜನ. ಇಲ್ಲಿ ಬರಬಾರದು, ಇಲ್ಲಿ ಬರಬೇಕು ಅನ್ನೋ ಸಮಸ್ಯೆ. ಎಲ್ಲಿ ಶಾಸ್ತ್ರದಲ್ಲಿ ಸಮಸ್ಯೆ ಬರಬೇಕು. ಆ ಸಮಸ್ಯೆದಿಂದ ಕೂಡಿದ ಸಮಸ್ಯಾತ್ಮಕ ಅಧಿಕಾರಿ ಅಂತಾನ ಏನಂತ ಶ್ರೀ ಗುರು ವಚನದಿಂದ ಅಧಿಕ ಸುಧೆಯುಂಟೆ ಬರಬೇಕಿಲ್ಲ ಸಮಸ್ಯೆ. ಇಲ್ಲಿ ಇನ್ನೊಂದು ಸೂಕ್ಷ್ಮ ಅಲ್ಲಿ ಮತ್ತ ಕೆಲವೊಂದು ಕಡೆ ಶಾಸ್ತ್ರದಾಗ ಸಮಸ್ಯೆ ಬಂದ್ರೆ ಹಾಳಾಗ್ತಾರ ಅಂತ ಹೇಳ್ಯಾರಲ್ಲ, ಇವ್ ಹಿಂಗ ಒಂದಕ್ಕೊಂದು ಎಡ್ಸ್ಕೊತ ಹೋಗುದು. ಹಂಗ ನಿಮ್ಗೇನ್ ತಿಳಿದಿಲ್ಲ, ಸುಮ್ಮನೆ ನಿಮ್ಗೆ ಒಂದ್ ಸ್ವಲ್ಪ ಮ್ಯಾಲ ಛಾಯ ಹಾಯಿಸ್ಬಿಡ್ತೀನಿ. ಎಲ್ಲಿ ಹೇಳ್ಯಾರಂದ್ರೆ ಭಗವದ್ಗೀತೆ ಒಳಗೆ ಹೇಳ್ಯಾರ ಏನಂತ, ಅಶ್ರದ್ಧ ಅಜ್ಞ ಅಶ್ರದ್ಧ ಸಂಶಯಾತ್ಮ ವಿನಶ್ಯತೆ. ಶಾಸ್ತ್ರದಾಗ ಸಮಸ್ಯೆ ಬಂದ್ರೆ ವಿನಾಶ ಆಗ್ತಾರಲ್ರಿ, ಸರ್ವನಾಶ ಆಗ್ತಾರ, ಜ್ಞಾನ ಆಗೋದಿಲ್ಲ ಅಂತ ಭಗವದ್ಗೀತೆ ಹೇಳ್ತಾರಲ್ಲ, ಸತ್ಯ. ಹೆಂಗ ಸಮಸ್ಯೆ ಅಂದ್ರೆ ಇದು ನಿಮ್ಗೆ ಸಮಾಜ ಸುಮ್ಮನೆ ಹೇಳ್ತೀನಿ ನಾನು. ಸಮಸ್ಯೆ ಬಂದ ಜ್ಞಾನ ಆಯ್ತಂದ್ರೆ ನಿಸ್ಸಂಶಯ ಜ್ಞಾನ, ಅದು ದೃಢ ಪರೋಕ್ಷ ಬ್ರಹ್ಮಜ್ಞಾನ ಆಗ್ತಿರೋದು, ಅದು ಆಗಬೇಕು ಸಮಸ್ಯೆಗ.
ಸಂಶಯ ಬಂದರೂ ಕೂಡ ಜ್ಞಾನ ಆದ್ರೂ ನಾಶ ಆಗ್ತದಂತ ಗೀತೆ ಹೇಳ್ತದ ಅಂತಂದ್ರೆ ಅದು ಹೇಗಂದ್ರೆ ಲಕ್ಷ್ಯ ಕೊಡ್ರಿ. ನಿಸ್ಸಂಶಯ ಜ್ಞಾನ ಆದಾಗ್ಯೂ ಕೂಡ ಗುರುಗಳು ಅದನ್ನ ಸಂಶಯ ಬಾರದಂತೆ ವಿವರಣೆ ನೀಡಿ ನಿನಗೆ ಉಪದೇಶ ಮಾಡಿದ್ರು ಕೂಡ ದುರಾಗ್ರಹ ಬುದ್ಧಿಯಿಂದ ಪದೇ ಪದೇ ಅದನ್ನೇ ಚಿಂತನೆ ಮಾಡ್ತಾ ಆ ನಿಸ್ಸಂಶಯವಾದ ಜ್ಞಾನದಲ್ಲಿನೇ ಸಂಶಯ ತಾಗಿ ಅಂದ್ರೆ ಸರ್ವನಾಶ ಆಗ್ತಾನ. ಇಂಥವ್ರು ನಮ್ಮ ಜೀವನದಲ್ಲಿ ನೋಡಿದ್ರೆ ಎಷ್ಟೋ ಮಂದಿಲ್ಲ. ಅವ್ರು ಅಲ್ಲಿ ತಪ್ಪಿರ್ಬೇಕು ಇಲ್ಲಿ ತಪ್ಪಿರ್ಬೇಕಂತ ಮಹಾನ್ ಮಹಾನ್ ಗ್ರಂಥಕರ್ತರ ಮೇಲೆನೆ ಸಂಶಯ ತಾಳಿ ಎಷ್ಟೋ ಮಂದಿ ಇವತ್ತು ದಿಕ್ಕಿರಲಾಗಿ ಹೋಗ್ಯಾರ. ಅಂಥವ್ರಿಗೆ ನಾಶ ಆಗ್ತಂತ ಭಗವದ್ಗೀತೆ ಹೇಳ್ತಾರೆ. ಗುರುಗಳು ಒಮ್ಮೆ ನಿರ್ಣಯ ಮಾಡಿದ್ರು ಅದರ ಮೇಲೆ ನಂಬಿ ಅಲ್ಲಿ ಸಂಶಯ ತಾಳಬಾರದು. ಮೊದಲ ಗುರು ಶ್ರುತಿಗಳ ಜ್ಞಾನ ನಮಗಾಗುವ ಪೂರ್ವದಲ್ಲಿ ಸಂಶಯ ಮಾಡಿ ನಿಸ್ಸಂಶಯದಿಂದ ಜ್ಞಾನ ಮಾಡ್ಕೊಂಡು ಅದು ಪರೋಕ್ಷ ಬ್ರಹ್ಮ ಜ್ಞಾನ ಆಗ್ತದೆ. ಅದು ಭಗವತ್ ಪ್ರಾಪ್ತಿಗೆ ಕಾರಣ ಆಗ್ತದೆ. ನೀನೇ ಪರಬ್ರಹ್ಮ ಆಗಿದ್ದಿ ಅಂಥವನಿಗೆ ನಾಶ ಆಗ್ತದಂತ ಶ್ರೀಮದ್ ಭಗವದ್ಗೀತೆ ಹೇಳಿ. ಇಲ್ಲಿ ಇವಾಗ ಹೇಳ್ತಾನೆ ಅದು ನೋಡಕ್ಕೆ ಇಷ್ಟೇ ಐತಿ. ಏನೋ ಶ್ರೀ ಗುರು ವಚನದಿಂದ ಅಧಿಕ ಸುದೇವಂತೆ ಒಂದಿಷ್ಟೈತೆ ಅದು ಪಲ್ಲವಿ ಎರಡ ಉಂಟೆ ನಾವು ಬಂದ್ರೆ ಏನ್ ಹೇಳಬೇಕು ಅಂತ ಮುಂದೆ ಉಂಟೆ ಕೆಳಗುಂಟು ಐತಿಪ್ಪ ಅಂತಾನ ಅವಾಗ ಏನ್ ಹೇಳೋದು ನಿಮ್ಗೆ ನೋಡ್ಬೇಕು. ಈಗ ನಾವು ಹೇಳಕತ್ತೀವಿ ಅಂತ ಇಟ್ಟು ಶ್ರೀ ಗುರು ವಚನದಿಂದ ಅಧಿಕ ಸುದೇವಂತೆ ಎಲ್ಲರೂ ಇಲ್ಲ ಇಲ್ಲ ಕೇಳೋರು ಇಲ್ಲ ಕೇಳೋರು ಇಲ್ಲ ಒಬ್ಬ ಒಂದು ನಿಂತು ಇದೇ ಅಂತ ಮುಂದೇನ್ ಮಾಡಿದ್ರಿ. ನಿಜಗುಣದ ಸಾಹಿತ್ಯ ಯಾಕೆ ನಿಮ್ಗೆ ಇಷ್ಟು ಅದ್ಭುತವಾದದ್ದಂತ ಕೇಳಿದರೆ ಇದೇ ಅಂದವನಿಗೂ ಉತ್ತರ ಕೊಡ್ಬೇಕು ಬಂದಾರ. ಈ ಕಡೆ ಬರೋದ್ರಲ್ಲಿ ಈ ಕಡೆ ಬರ್ಬೇಕು, ಯಾಕಡೆ ಉಲ್ಟಾ ಬರ್ಬೇಕು. ಶ್ರೀ ಗುರು ವಚನದಿಂದ ಅಧಿಕ ಸುದೇವುಂಟೆ ಅಲ್ಲಿ ಬಂದು ನಿಂತು ಸ್ಟಾಪ್ ಆಯ್ತು ಫೈಟರ್ ಆಯ್ತಾ. ಉಂಟು ಅಂತ ಕೇಳಿದಾಗ ಆ ಕಡೆಯಿಂದಾನೇ ಉತ್ತರ ಹೇಳ್ಕೊಟ್ಟು ಬಂದಾರ ನಿಂತ್ಕೊಂಡು. ಅದು ಏನ್ ಮಾಡ್ಯಾರ ಅಂತ ಕೇಳಿದ್ರೆ ಅಲ್ಲಿ ದಳಕೃತಿ ಮಾಡ್ಯಾರ ಪದಕೃತಿ ಮಾಡ್ಯಾರ ಆಚರಣದಲ್ಲಿ. ಏನ್ ಪದಕೃತಿ ಅಂದ್ರ ಪದಕೃತಿ ಅಂದ್ರೆ ಸುಮ್ ಕೇಳಿ ಬಿಡಿ ಕೇಳಿ ನಿಂದ ಹೋಗತ್ತೆ. ನೀವ್ ಏನ್ ಕೇಳಿದ್ರೆ ಅದನ್ನ ಹೋಗಾಗ ಹೇಳೇ ಹೋಗ್ಬೇಕಂದ್ರೆ ಈಗ ಆಗ್ತಂದ್ರಿ ನಾವಾದ್ರೂ ಹೋಗಿರ್ತೀವಿ ನಾ ಸುಮ್ಮನೆ ತಿಳಿತಂದ್ರೆ ಅದೇ ಹೀಗೆ ಮಾಡೋದ ಇಲ್ಲ ಮಾನ್ಯ ನಾವು ಪ್ರವಚನ ಮಾಡಕತ್ತೀವಿ. ಒಬ್ಬ ಹೆಣ್ಮಗಳು ಭಾಳ ಅಲ್ಲಾಕತ್ತೀವಿ. ಹಾಗೆ ಅವ್ರು ನೋಡಿ ನನ್ಗೆ ಖುಷಿ ಆಯ್ತು. ನನಗೆ ಖುಷಿ ಆಯ್ತು ಅಂದ್ರ ನನ್ನ ಪ್ರವಚನನೇ ಇವ್ರ ಮ್ಯಾಲ ಪರಿಣಾಮ ಬೀರ್ಯಾದ. ಅಂತಃಕರಣದ ಮ್ಯಾಲ ನನ್ನ ಮಾತುಗಳು ಬಹಳಷ್ಟು ಪರಿಶುದ್ಧ ಅದಾವ. ಆಕೆ ಆಲಿಸ್ಕೊಂಡಾಳ. ಅವರ ಮ್ಯಾಲ ಅಂತಃಕರಣದ ಪರಿಣಾಮ ಬಿದ್ದಾದ. ಅದಕ್ಕೆ ದುಃಖ ಆಗ್ಯದ ಅಂತ ನಾ ಆಕೆ ಅರ್ಥಂಗ ತಿಳಿದು ಹೇಳತ್ತೆ. ನಾನು ಮುಗಿದ ಪ್ರವಚನ ಎಲ್ಲರೂ ನಮಸ್ಕಾರ ಮಾಡಾಕ್ತಿದ್ರು. ಆ ದಿನಗಳು ಯಾಕೆ ಬರೋದು ನಮ್ಮ ಇವೇ ಸುಮ್ಮನೆ ಖಾಲಿ ಹೋಗತ್ತೆ ಅರ್ಜುನ್ ಹಾಕಿ ಯಾಕಂತ ಅಂತ ಕೇಳಬೇಕು ಅನ್ನೋದು ನಾನು ಹವ್ಯಾಸ ಬಂತು. ಕಾಳೆ ಬಂದು ಹೇಳುವ ಹಂಗೆ ಸ್ವಾಮಿ ಅಂದ ಬಹಳ ದುಃಖ ಮಾಡ್ಕೊಂಡಿವ. ಆ ಪ್ರಸಂಗ ಹ್ಯಾಂಗಿತ್ತು. ಆ ನನ್ನ ಪ್ರವಚನ ನಿನ್ನ ಮನಸ್ಸಿನ ಮ್ಯಾಲ ನಿನ್ನ ಹೃದಯಕ್ಕೆ ಬಹಳ ಅಂಟುಕೊಂಡವ್ರ ಪರಿಣಾಮ ಬೀರದಲ್ಲ. ಅದಕ್ಕೆ ಅಷ್ಟು ದುಃಖ ಆಯ್ತು. ಅತ್ಯವ ಚಲೋ ಆಯ್ತು ಅಂದೆ. ಹಂಗಂದ್ರೆ ಏನ್ ಸ್ವಾಮಿ ಅಂದ್ರಿ ಅಂದ್ರೆ ಯಾಕಕ್ಕೂ ಸಮಾಧಿ ನಮಗೆ ಆಗ್ತಿದೆ. ಆ ಬರ್ತಕ್ಕ ನಾ ಹೇಳಿದ್ದೆ ಹಂಗಂದ್ರೆ ಏನೋ ನನಗೆ ಎದ್ದಿನ ಡೌನ್ ನಾನು ಅಲ್ವಾ. ಹಂಗಂದ್ರೆ ಏನೋ ಅಂತ ಕೇಳಿ ಅರ್ತಿದ್ಯಲ್ಲ ಮತ್ತೆ ನಾ ಹೇಳಿದ್ದು ಕೇಳಿ ದುಃಖ ಆಗಿ ಅದು ಬಹಳಷ್ಟು ಪರಿಣಾಮ ಬೀರೋದು ನಿನಗ. ಅದಕ್ಕೆ ಅರ್ತಿ ಅಂತ ತಿಳ್ಕೊಂಡಿದ್ದೀನಿ. ಹಂಗಲ್ಲ ಸ್ವಾಮಿ ಮತ್ತೆ ಹೆಂಗಂದ್ರೆ ಮೊನ್ನೆ ನಮ್ಮ ಮನ್ಯಾಗ ಒಂದು ಎಣ್ಣಿಕರ ಸತ್ತ. ನೀನು ಎಣ್ಣಿಕರ ಸತ್ರ ನನ್ನ ಎದುರಿಗೆ ಯಾಕೆ ಹೇಳಕತ್ತಿದ್ದಿ ಅಂದ್ರೆ ಅದು ಸಾರಾಗಿ ನನಗಪ್ಪ ನೀವು ಹೊರಗೆ ನೋಡಿ ಅದು ನೆನಪಾಯ್ತು ನನಗೂ. ಅದು ನನ್ನ ಕಣ್ಣು ಮುಂದೆ ಬಿಟ್ಟು ಹೊರಗೆ ಹಾಕಿತ್ತು ಅಪ್ಪ. ನಾನು ಇದ್ದೇನೆ ನಾನು ನಿಮ್ಗೆ ನಾವು ಒಳ್ಳೆ ಚಲೋ ಆದ್ರೆ ಸ್ವಾಮಿ ಗೊತ್ತೈತಿ.
ಅಲ್ರಿ ನಿಮಗೆ ನಾವು ಬಂದು ಕೇಳ್ತಾನ ಇದೆ ಅಂತೀನಿ ಅಂದವ, ನಾವೇನ್ ಮಾಡ್ಬೇಕು? ಎಲ್ಲಿದೆಯಪ್ಪ ಅಂತ ಕೇಳಿದಾಗ ಹೇಳ್ದವ ಅದ್ದವು. ಶ್ರೀಗುರು ವಚನದಲ್ಲಿ ಅದೇ ಅಂತ ಯಾಕೆ ಹೇಳ್ತಿ? ಬೇರೆ ಕಡೆ ಇಲ್ವಾ? ಇದೆ ಅಂತೀವಿ. ಆ ಗುರುಗಳು ಕೇಳಿದ್ರೆ ಎಲ್ಲಿದೆ ಹೇಳು? ಅದ್ದವು ಸಮುದ್ರದಲ್ಲಿ ಇದೆ, ವಿಧವು ಚಂದ್ರನಲ್ಲಿ ಇದೆ, ವಧುವಿಕೆ ಸ್ತ್ರೀ ಅದರದಲ್ಲಿ ಇದೆ ಅಂತ ಬರ್ದಾರ. ಅದರ ಅಮೃತ ಅಂತ, ಸ್ತ್ರೀ ಅದರದಲ್ಲಿ ಅಮೃತ ಅಂತ ಬರ್ದಾರ. ಪರಿಣಾಮ ಸಮಾಧಿ ಅಂದ್ರೆ ಇಷ್ಟಕ್ಕೆ ಸ್ಟಾಪ್. ಏನಂದವ? ಸಮುದ್ರದಲ್ಲಿ ಅಮೃತ ಅದ. ಹಾಗೆ ಹೇಳಿದ್ರಲ್ಲ ಅಣ್ಣವರು, ನೀವು ಪೂಜೆ ಮಾಡ್ತಿರಲ್ಲ, ಯಾರಿಗೂ ಪೂಜೆ ಏನ್ ಮಾಡ್ತಾರೋ ಏನಿಲ್ಲ ಪೂಜೆ. ನೀವು ಹೆಣ್ಮಕ್ಳ ಪೂಜೆ ಹೆಚ್ಚು ಮಾಡೋರು ಇವ ಉಪವಾಸ ಇರೋರು. ಯಾಕವ? ಇದು ಕಂಪ್ನಿ ಮಾಡ್ತಾ ಹೊಡೆದು ಹೊರಗೆ ಹೋಗ್ಬಿಡ್ತಾ ಇದ್ರು. ಹಾಗಾಗಿಲ್ಲ. ಇವ್ರ ಹೆಣ್ಮಕ್ಳ ಪೂಜೆ ಮಾಡೋ ಇವ್ರೇ, ಉಪವಾಸಗಳು ಇವ್ರೇ, ಮಂತ್ರ ಭಾಳ ಚಂದ ಹೇಳ್ತಾರೆ ಇವ್ರು ಪೂಜೆ ಮಾಡೋರು. ಎದೇವ್ರ ಮೇಲೆ ಮಣ್ಣು ಹಾಕಿ ಹೆಣ ಹಾಕಿ ನಾನು ಹೆಣ ನೋಡ್ಕೊಂತಾವ ಇನ್ನ ಪೂಜೆ ಬರ್ತಿದೆ ಏನೋ ಗೊತ್ತಿಲ್ಲ. ಗುರು ಪೂಜೆ ಮಾಡಿದ್ರೆ, ಗುರುಪಾದ ಪೂಜೆ ಮಾಡಿದ್ರೆ ಬರ್ತಿರ್ತದ. ಅಲ್ಲಿ 4-5 ನಮೂನಿ ಹಣ್ಣುಗಳನ್ನು ಕಲಸಿ ಹಾಲ ತುಪ್ಪ ಕಲಸ ಕಡಿ ಜೇನುತುಪ್ಪ ಏನೇನೋ ಹಾಕಿ ಅದಕ್ಕೆ ಮಾಡ್ತಾರಲ್ಲ ಪಂಚಾಮೃತ ಅಂತ ಹೇಳ್ತಾರೆ. ಅದಕ್ಕೂ ಅಮೃತ, ಸೂರ್ಯಕಾಂತ ಅರ್ಥ ಅಮೃತ, ಜೇನುತುಪ್ಪಿಗೂ ಅಮೃತ, ಪಂಚಾಮೃತಕ್ಕೂ ಅಮೃತ. ಇನ್ನೊಂದೈತೆ ಅಮೃತ ಮಲ್ಲ ಅಂತ. ಅಮೃತ ಮಲ್ಲ ಕಲ್ಲಮ್ಮ ಮತ್ತೆ ಇವೆಲ್ಲ ಅದಾವಲ್ಲಪ್ಪ. ಇವಾಗ ಅವ್ರು ಹೇಳಿದ್ರು, ನೋಡೋ ತಮ್ಮ ಸಮುದ್ರದಲ್ಲಿ ಐತಿ, ಹೋಗಿ ಕುಡಿದು ನೋಡು, ವಾಂತಿ ಬೇಗ ಆಗ್ತದದು. ಕ್ಷಾರಾತ್ ಉಪ್ಪು ಐತಿ ನೋಡು. ವಿಧವು ಚಂದ್ರನಲ್ಲಿ ಅಮೃತ ಇದ್ರೆ ಅಮೃತ ಪದಕ ಅರ್ಥ ಏನು? ಮನುಷ್ಯ ಕುಡಿದ್ರೆ ಹ್ಯಾಂಗ ಇರ್ತಾನ ಹಂಗೆ ಇರೋನು. ನಾ ಹಿಂಗೆ ಹೇಳಿ ಹೊಂಟೀನಿ, ಒಬ್ಬ ಹುಡುಗ ನನ್ನ ಕಡೆ ಹೋಗ್ಕೊಂಡು ಹಂಗೆ ಹೇಳ್ಬೇಕು. ಇರ್ತಾನ ಶಂಕ ಅದನ್ನ ರಾತ್ರಿ ಮಾಡಿ ಬರೋನು. ಅಮೃತ ಪದಕ ಅರ್ಥ ಏನು? ತ್ರಿದರ್ಶರು ಅಂತ ದೇವತೆಗಳು ಅಮೃತ ಕುಡಿತಾರಲ್ಲ 33 ವರ್ಷ ಅವ್ರಿಗೆ, ಹೆಚ್ಚು ಇಲ್ಲ ಕಡಿಮೆ ಇಲ್ಲ. ಯುಗ ಯುಗಾಗಳು ಗತಿಸಿದ್ರು ಕೂಡ 30 years only for years ಅವ್ರಿಗೆ ಅಂತ ಅಮೃತ ಅನ್ಬೇಕಂತ. ಇನ್ನೊಂದು ಮೃತ ಅಂದ್ರೆ ಸಾಯುವುದು, ಅಮೃತ ಅಂದ್ರ ಸಾವಿನ ದವಡೆಯಿಂದ ಮೃತ್ಯುವಿನ ದವಡೆಯಿಂದ ಪಾರು ಮಾಡುವುದು, ಅದು ಅಮೃತ. ಚಂದ್ರನಲ್ಲಿ ಅಮೃತ ಇದೆ ಅಂದ್ರೆ ಚಂದ್ರನೇ 15 ದಿನದಲ್ಲಿ ಕ್ಷೀಣ ಆಗ್ತಾನೆ, ಕ್ಷಯಾರ್ಥ, ಅದೇ ಅಮೃತವು. ವಧುಮುಖೆ ಸ್ತ್ರೀ ಅದರದಲ್ಲಿ ಅಮೃತ ಅಂದ್ರೆ ಕುಡಿದ ಗಂಡ ಸತ್ತು ನೋಡೋನಿ ಯಾರು ಜೀವಂತವಾಗಿ. ಅಮೃತ ಅಂದ್ರೆ ಸಾಯದೆ ಇರಬೇಕು. ಇಷ್ಟು ಹೇಳಿದವಲ್ಲ, ಅದಕ್ಕೆ ಅವ್ನಿಗೆ ಇನ್ನೊಂದು ಸ್ವಲ್ಪ ವಿಚಾರ ಬರುವಾಗ ಇಲ್ಲಿ ದಳಕೃತಿ ಏನ್ ಮಾಡಕ್ ಹತ್ತಾರ ಅಂದ್ರೆ ಒಂದು ಪದ ಸೇರಿಸ್ಯಾರ. ಇದೇ ಅಂತ ಹೇಳಿ ನಾವು ಹಿಂದೊಂದು ಪದ ಸೇರಿಸಿದ್ರು. ಆ ಪದ ಸೇರಿಸಿ ವಾಕ್ಯವನ್ನು ಹೇಳೋದಕ್ಕೆ ಏನಂತಾರ ಅಂತ ಕೇಳಿದ್ರೆ, ದೃಷ್ಟ ದೃಷ್ಟ ಅವಲೋಕನಂ ಪದಕೃತಂ ಅಂತ. ಸ್ವಲ್ಪ ಲಕ್ಷ ಕೊಡ್ರಿ. ಇಲ್ಲಿ ಅಷ್ಟು ಪದಗಳನ್ನು ಸೇರಿಸ್ಯಾರ ಹಂಚಿಕೊಂಡ್ರು. ಶ್ರೀ ಗುರು ವಚನದಿಂದ ಅಧಿಕ ಸುರಿಯುಂಕೆ ಮುಂತಂದವನಿಗೆ ಅಲ್ಲಿ ಅತಿವ್ಯಾಪ್ತಿ, ಅವ್ಯಾಪ್ತಿ, ಅಸಂಭವ, ದೋಷವನ್ನು ಕಳೆದು ನಿರ್ದೋಷವಾದಂತಹ ಪದವನ್ನ ಆತನಿಗೆ ತಿಳಿಸೋದಕ್ಕಾಗಿ ಒಂದೊಂದು ಪದ ಸೇರಿಸ್ಯಾರ. ಆ ಪದ ಸೇರಿಸಿ ಒಂದು ದೋಷ ನಿವೃತ್ತಿ ಆಗ್ತದೆ. ಯಾವ ಪದ, ಯಾವ ದೋಷ? ಅತಿವ್ಯಾಪ್ತಿ, ಅವ್ಯಾಪ್ತಿ, ಅಸಂಭವ. ದೃಷ್ಟ ದೃಷ್ಟ ಅವಲೋಕನಂ ಪದಕೃತಿ, ದಳಕೃತಿ ಅಂತ ಕರೆದು. ಇನ್ನ ತೀನಿ दोष के अभाव दर्शने का नाम पदकृति के है ಅಂತ. ಇದು ವಿಚಾರ ಸಾಗರಕಾರರು, ವೃತ್ತಿ ಪ್ರಭಕಾರರು, ಸಾಧು ನಿಶ್ಚಯದಾಸಿಯವರು ಬರೆದು. ಸ್ವಲ್ಪ ಕೇಳಿ ಹೇಳ್ತೀನಿ ನಾವು. ಅತಿವ್ಯಾಪ್ತಿ, ಅವ್ಯಾಪ್ತಿ ಎಂಬ 3 ದೋಷಗಳ ಅಭಾವ. ಆ ದೋಷಗಳನ್ನ ಮಾಡಬೇಕು. ಯಾವುದೇ ವ್ಯಕ್ತಿ ಆಗಲಿ ವಸ್ತು ಆಗಲಿ ದೋಷ ಇತ್ತು ಅಂದ್ರೆ ಅದ್ರ ವ್ಯಕ್ತಿ ಎಲ್ಲ ಖರೀದಿ ಮಾಡಲಿಲ್ಲ, ಮಾಡ್ತಾರೆ, ನೋಡಂಗಿಲ್ಲ, ಅನುಭವಿಸಂಗಿಲ್ಲ, ಅದು ಖರೀದಿ ಮಾಡೋದಿಲ್ಲ. ದೋಷ ಮುಕ್ತ ಇರಬೇಕು, ನಿರ್ದೋಷ ಇರಬೇಕು, ವ್ಯಕ್ತಿ ಆಗಲಿ ಅಥವಾ ಒಂದು ವಸ್ತು ಆಗಲಿ. ನಾವು ಹೇಳಿದ ಪದ ನಿರ್ದೋಷ ಇರ್ಬೇಕಲ್ಲಪ್ಪ. ಅವ್ನು ದೋಷ ಕಂಡತ್ತೀಗ ಅವ ಇಷ್ಟೆಲ್ಲ ಕಡೆ ಐತೆ ಅಮೃತ ಅಂತ ಹೇಳೋಣ.
ಅವಾಗ ಅವ್ರೇನ್ ಹೇಳಿದ್ರು, ಅತಿ ವ್ಯಾಪ್ತಿ ದೋಷ ಒಂದೇ ಐತಿ, ಅಸಂಭವನೂ ಇಲ್ಲ ಅವ್ಯಾಪ್ತಿನೂ ಇಲ್ಲ. ಈ ಯಾವ ಚರಣದಲ್ಲಿ ಅತಿ ವ್ಯಾಪ್ತಿ ದೋಷ ಅಂದ್ರೇನು ನಿಮ್ಮ ಭಾಷೆದೊಳಗೆ ತಿಳಿಯುವಂಗೆ ಹೇಳ್ತೀನಿ. ಅಮೃತ ಇವರು ಹೇಳಿದ ಗುರುವಿನ ವಚನದಲ್ಲಿನೂ ಅಮೃತ ಅದ, ಹೊರಗ ಸಮುದ್ರದಲ್ಲಿ ಅಮೃತ ಅದ, ಚಂದ್ರನಲ್ಲಿ ಅಮೃತ ಅದ, ಎಲ್ಲ ಕಡೆ ಅಮೃತ ಐತೆಲ್ಲ ಪಂಚಾಮೃತ ಮಾಡ್ತೀವಿ. ಜೇನುತುಪ್ಪಲು ಕೂಡ ಅಮೃತ ಅಂತಾರ ಅಂತ ಅಂದ ಮೇಲೆ ಅಲ್ಲಿನೂ ಐತಿ ಇಲ್ಲಿನೂ ಐತಿ, ಅದಕ್ಕೆ ಅತಿವ್ಯಾಪ್ತಿ ಇರಬೇಕು. ಅದು ಯಾಕಂದ್ರೆ ಇನ್ನೂ ಗೊತ್ತಾಗಿಲ್ಲ ನಮ್ಗೆ. ಯಾರೋ ಒಂದು ಮನೆ ನೋಡ್ಬೇಕಾಗ್ಯದ, ಆ ಮನೆಗೆ ಹೋಗ್ಬೇಕಾಗ್ಯದ, ಆ ಮನೆ ಪರಿಚಯ ಮಾಡ್ಕೋಬೇಕಾಗ್ಯದ. ಅವ ಒಬ್ಬನು ಕೇಳದ ಇಂಥವ್ರ ಮನೆಗೆ ಎಲ್ಲಿದೆ ರೀ ಅಂತ. ಅವಾಗ ಅಷ್ಟು ದೂರ ಇದ್ದಾವ, ಹೋಗಿ ತೋರ್ಸಕ್ ಆಗೋದಿಲ್ಲ ಅಂತ ತಿಳ್ಕೊಂಡು ಅವ ಹೇಳ್ದ, ಅವ್ರ ಮನೆ ಮುಂದೆ ಒಂದು ತೆಂಗಿನ ಗಿಡ ಆಯ್ತು ನೋಡ್ರಿ ಅಂತ ಹೇಳ್ದ. ಬಂದ ಯಾವ ಮನೆಯನ್ನು ಸೇರಬೇಕಾಗಿತ್ತು, ಪರಿಚಯ ಮಾಡಿಕೊಳ್ಳಬೇಕಾಗಿತ್ತು, ಆ ಮನೆಯ ಲಕ್ಷ್ಯ ವಸ್ತು ಅಂತಾರ. ಏನಂತಾರ? ಅವನು ತಿಳಿದುಕೊಳ್ಳಬೇಕಾದ, ಅವನು ಹೋಗಬೇಕಾದ ಮನೆಗೆ ಲಕ್ಷ್ಯವಾದ ವಸ್ತು ಆ ಮನೆ ಅಂತ ಕರೀತಾರ. ತೆಂಗಿನ ಗಿಡ ಇತ್ತು ಸರಿ. ಆದ್ರೆ ಅವ ಹೇಳಿದ ಲಕ್ಷಣ ಏನಾಯ್ತಂದ್ರ, ಬಾಜು ಮನೆ ತೆಂಗಿನ ಗಿಡ ಇರ್ತಲ್ಲ, ಎದ್ರ ಕಾರಣ ಅವ ಹೋಗೋ ಮನೆ ಅನ್ಬೇಕು. ನೀವು ಪರಿಚಯ ಮಾಡ್ಕೊಳ್ಳೋ ಮನೆ ಮುಂದೆ ತೆಂಗಿನ ಗಿಡ ಅದ, ನಿನಗ ಬೇಡ ಮನೆ ಮುಂದೆ ತೆಂಗಿನ ಗಿಡ ಅದ, ಲಕ್ಷ್ಯ ವಸ್ತುವಿನಲ್ಲಿ ತೆಂಗಿನ ಗಿಡ ಅದ, ಅಲಕ್ಷ್ಯವಾದಂತ ಬೇರೆ ಮನೆಯವ್ರ ಮುಂದೆ ತೆಂಗಿನ ಗಿಡ ಅದ. ಯಾವಾಗ ಮನೆ ಅದ ನಾವು ಹೋಗೋ ಮನೆ ಅಂತ ತಿಳ್ಕೋಬೇಕು ಅಂದ್ರೆ ಅವ ಹೇಳಿದ ಲಕ್ಷಣ ಎರಡರಲ್ಲಿನೂ ಬಂತು ಅಂದ್ರೆ ಇದು ಗತಿ ವ್ಯಾಪ್ತಿ ಅಂತ ಹೇಳ್ತಾರೆ. ನಿಮ್ಗೆ ಚೆನ್ನಾಗಿ ಹೇಳಕತ್ತೀವಿ. ಹಾಗಿಲ್ಲಿ ಗುರುವಾಕ್ಯದಲ್ಲಿನೂ ಅದ, ಇನ್ನೂ ಬೇರೆ ಈ ಸಮಾಜದಲ್ಲಿ ಸಾಕಷ್ಟು ಕಡೆ ಅಮೃತ ಅದ, ಪರಿಣಾಮ ಸಮಾಜ ಹಿಂಗೆಲ್ಲ ಕರ್ಕೊಂಡು ಬಂದಾರಲ್ಲ, ಇದು ಅತಿವ್ಯಾಪ್ತಿ. ಅವಾಗ ಈ ಅತಿವ್ಯಾಪ್ತಿ ದೋಷವನ್ನು ತೆಗೆಯುವುದಕ್ಕಾಗಿ ಅದೇ ಚರಣದಲ್ಲಿ ಒಂದು ಪದ ಹೇಳ್ತಾ ಇದ್ದಾರೆ. ಶ್ರೀಮಾನಿಸ್ಕೊಂಡು ಲಕ್ಷ್ಯ ಕೊಡಿ. ಈಗ ಏನಂದ್ರು, ಉಂಟೆ ಅಂತ ಕೇಳ, ಇಲ್ಲ ಅಂದ್ವಿ ನಾವೆಲ್ಲ. ಅವ ಒಬ್ಬ ಬಂದು ಇದೆ ಅಂದ. ಇದೆ ಅಂದಾಗ ಅವ ಏನ್ ಹೇಳ್ದ, ನಾವು ಹಿಂದೊಂದು ಪದ ಹಾಕಿವಪ್ಪ, ಸುಧೆ ಉಂಟೆ ಅಂತ ಕೇಳಿಲ್ಲ, ಅಧಿಕ ಸುಧೆ ಉಂಟೆ ಅಂತ ಕೇಳಿದ್ವಿ. ಏನಂತ ನಿಸ್ಕೊಂಡ್ರು ಗುರುಗಳು, ನಾವು ಬರೀ ಸುಧೆ ಉಂಟೆ ಅಂತ ಕೇಳಿದ್ರೆ ಹೇಳು, ಸಮುದ್ರದಲ್ಲಿ ಐತೇನು, ಪರಿಣಾಮ ಸಮಾಜ ನಾಲ್ಕು ಐತೇನು, ವಧುಮುಖ್ಯ ಸ್ತ್ರೀ ಅದರ ಅಮೃತ ಅನ್ನೋ. ಚಂದ್ರನಲ್ಲಿ ಇದೆ ಅಂದ್ರೆ ಚಂದ್ರನಲ್ಲಿ ಅಮೃತ 15 ದಿವಸಕ್ಕೆ ನಿಮ್ಮ ಬೆಳೆಯಲ್ಲಿ ಸಿಹಿ ಹುಡುಸೋ ಚಂದ್ರ. ಅದೇ ಶುಗರ್ ಫ್ಯಾಕ್ಟ್ರಿ ಮಾಲಕರ ಹಾಕ್ಯಾನಂದ್ರೆ ನೀವು ಬೆಳೆಗೆ ಸಿಹಿ ಹಾಕ್ತಾರೆ ಯಾರು? ಸೂರ್ಯ ಚಂದ್ರರ ಹಾಕ್ಯಾರ, ಅವರಿಂದಲೇ ಬೆಳೀತಾರೆ. ಚಂದ್ರನಲ್ಲಿ ಅಮೃತ ಹೆಂಗದ ಅಂತ ಕೇಳಿದ್ರೆ, ಪೂರ್ಣ ಚಂದ್ರ ಹುಣ್ಣಿಮೆ ದಿವಸ ಉದಯ ಆದಾಗ ಅಮೃತ ಸಿಂಚನ ಆಗ್ತಿರ್ತದ. ಅದ್ರಾಗ ಹಂಗ ಇಬ್ಬನಿ ಬಿದ್ದಾಗ ನಿಮ್ಮ ಸೀಟ್ ಮೇಲೆ ಪತ್ರಸ್ ಮೇಲೆ ತಂಪಾಗಿರ್ತದಲ್ಲ, ಹಂಗ ಬೆಳಿಗಳಿಗೆ ಹೋಗಿ ಚಂದ್ರನ ಅಮೃತ ಕಿರಣ ಬಿದ್ದಾಗ ಭೂಮಿಗೆ ಬಹಳ ಸಮೀಪ ಇದ್ದಾಗ ಆ ಅಮೃತವನ್ನು ಪಡೆದುಕೊಂಡು 15 ದಿವಸ ಬೆಳೆಗಳು ಬೆಳೆದು ಆ ಅಮೃತವನ್ನು ನಮಗೆ ನೀಡುತ್ತಾವಂತ ಸೈಂಟಿಫಿಕ್ ಆಗಿ. ಅವನಲ್ಲಿ ಅಮೃತ ಇದೆ. ನಾವೇನಂದೀವಿ? ಅಧಿಕ ಅಂತೀವಿ. ಅಧಿಕ ಅಂದ್ರ ಸವೇಳದ ಅಮೃತವೇ ಆಹಾರ. ಸ್ವರ್ಗದಲ್ಲಿ ಐತಿಯಲ್ಲಪ್ಪ, ಅವನು ಕೇಳದ ಸ್ವರ್ಗದಲ್ಲಿ ಅದಲ್ಲ, ಇವೆಲ್ಲ ಬಿಡು ಹೋಗ್ಲಿ, ಭೂಲೋಕದಲ್ಲಿ ಬಿಡು, ಚಂದ್ರನಲ್ಲಿ ಬಿಡು. ಅಧಿಕ ಅಂತ ಹೇಳಿದಲ್ಲ, ಅದಕ್ಕೂ ಸುಧೆ ಅದ, ಅಮೃತ ಅದ. ಎಲ್ಲಿ ಅದ ಅಂತ ಕೇಳಿದ್ರೆ ಸ್ವರ್ಗೆ ಅಂದ, ಸ್ವರ್ಗದಲ್ಲಿದೆ. ನಾವು ಅಲ್ಲಿ ಹಿಂದೊಂದು ಪದ ಇಟ್ಟಿಗೆ ತಿಳ್ಕೊಂಡು ಎಣ್ಣೆ ಅಂದ, ಏನ್ರಿ ಅಂದವ. ವಚನದಿಂದ ಅಧಿಕ ಸುಧೆ ಉಂಟೆ ಅಂತ ಕೇಳಿವಿ ನಾವು. ಸ್ವರ್ಗದಲ್ಲಿದ್ದು ವಚನದಿಂದ ಅಧಿಕ ಸುಧೆ, ಬರೇ ಸುಧೆ ಅದು ಸ್ವರ್ಗದಲ್ಲಿ. ಅದು ಕ್ಷಯ ಆಗ್ತಿರ್ಲಿ ಪತನ ಆಗ್ತಿರ್ಲಿ, ಅಲ್ಲಿ ಕ್ಷೀಣ ಪುಣ್ಯ ಮರ್ಚಬೇಕು ಮಿಷನ್ ಕೇಂದ್ರ ನಮ್ಮ ಶಾಸ್ತ್ರ. ಪುಣ್ಯ ಕ್ಷೀಣ ಆಯ್ತಂದ್ರ ಯಾ ಅಮೃತನಿಲ್ಲ ಏನಿಲ್ಲ, ಕೆಳಗೆ ಬೀಳ್ಬೇಕವ. ಚಿಕ್ಕಿಗಳು ಹೆಂಗ್ ಬೀಳ್ತಾವ ಬರ್ರಂತ, ಹಾಗೆ ಪುಣ್ಯ ಮಾಡಿ ಅಮೃತವನ್ನು ಸವಿಸುವಂತ ಸ್ವರ್ಗದಲ್ಲಿರುವ ವ್ಯಕ್ತಿ ಕೆಳಗೆ ಬೀಳಲೇಬೇಕು. ಹೋಗ್ಲಿ ಬಿಡ, ನಾವು ಅಧಿಕ ಸುಧೆ ಅಂದ್ರೆ ಸ್ವರ್ಗದಲ್ಲಿ ಅದೇ ಅಂದೆಲ್ಲ ಹೋಗ್ತೀವಿ. ವಚನದಿಂದ ಅಧಿಕ ಸುಧೆ ಉಂಟೆ ಅಂತ ಕೇಳಿ ನಾನು ಅಂದ್ರೆ ಅವರು, ಇದು ಪರಕೃತಿ ದಳಕೃತಿ. ಅವ ಅಂದ ವಚನದಾಗ ಅಧಿಕ ಸುಧೆ ಅದ ಅಂದ. ಸಂತೋಷ ಕೊಡು, ವಚನದಲ್ಲಿನೂ ಅಧಿಕ ಸುಧೆ ಅದ, ನೀ ಹೇಳಿದಲ್ಲೇ ಯಾಕೆ ಹೋಗಿನ ಅಂದ. ಹ್ಯಾಂಗಿದೆ ಅಂತ ಕೇಳಿದವ. ನಿಮ್ಮೊಂದು ಘಟನಾ ಹೇಳ್ತೀನಿ. ಅದು
ಇಬ್ಬರು ದೋಸ್ತರು ನಿಮ್ಮ ಜೀವನದಲ್ಲಿ ನಡೀತಾವ, ಗಮನ ಕೊಡಬೇಕಷ್ಟೇ. ಪ್ರತಿಯೊಂದು ವಿಷಯ ನಡೆಯುವಾಗ ಗಮನ ಕೊಡಬೇಕು. ಇವತ್ತ ಪ್ರಕೃತಿ ನಮಗೆ ಉಪದೇಶ ಮಾಡ್ತಿರ್ತಾರ. ದತ್ತಾತ್ರೇಯ ದೇವರಿಗೆ ಇಡೀ ಪ್ರಕೃತಿ ಗುರುವಾಗ್ಯದ. 12 ಮಂದಿ ಗುರುಗಳು ಅವ್ರಿಗೆ. ಇವತ್ತು ಎಲ್ಲಿ ಹೋಗ್ತಾನ ಒಬ್ಬ ಹೆಣ್ಣಮಗಳು ಕವಳಿ ಕೊಡ್ತಿದ್ರಂತ, ದತ್ತಾತ್ರೇಯ ಹಾಗೆ ಹೊಟ್ಟಿದ್ರಂತ. ಆ ಹೆಣ್ಣುಗಳು ಮನೆಯೊಳಗೆ ಕವಳಿ ಕೊಡ್ತಿದ್ದು, ಅವ್ರು ಹೊರಗೆ ಕುಂತಿದ್ರು ತಿರ್ಗಾಡಿ ಬಂದು ಬೇಸರಾಗಿ. ಆ ಹೆಣ್ಣು ಮಗಳು ಕವಳಿ ಕೊಟ್ಟದನ್ನ ನೋಡಿ ಅವರಿಗೆ ಉಪದೇಶ ಆಯ್ತಂತ. ಎಷ್ಟು ಚಿಂತಿರಬೇಕು. ನಮ್ಮ ಜೀವನದಲ್ಲಿ, ನಮ್ಮ ಸಮಾಜದಲ್ಲಿ ನಡೆಯುವಂತ ಘಟನೆಗಳನ್ನ ನಾವು ಲಕ್ಷ್ಯ ಕೊಟ್ಟು ನೋಡದೇವೆ ಅಂದ್ರೆ ಉಪದೇಶ ಆಗ್ತದ. ಗುರುವಿನ ಮುಂದೆ ಹೋಗ್ಬೇಕಂತಿಲ್ಲ, ಶಾಸ್ತ್ರ ಓದ್ಬೇಕಂತಿಲ್ಲ. ನಮ್ಮ ಶಾಸ್ತ್ರ ಏನ್ ಹೇಳ್ತಂದ್ರ, ಯಾವ ರೀತಿ ಜ್ಞಾನ ಮಾಡ್ತೀವಿ ಮಾಡ್ಕೋ, ದುಃಖಕ್ಕೆ ಕಾರಣ ಆದಂತ ಈ ಪ್ರಪಂಚ ದೇಹದಿಂದ ಬಿಟ್ಟು ಹೊರಗಿರು. ಇಷ್ಟೇ ಹೇಳೋರು ನಾವು. ಏನ್ ಮಾಡ್ತೀವಿ ಮಾಡ್ಕೋ, ಜ್ಞಾನ ಹ್ಯಾಂಗ ಮಾಡ್ಕೋತೀವಿ ಮಾಡ್ಕೋ. ಓದ್ತೀಯ ಓದು, ಕೇಳ್ತೀಯ ಕೇಳು, ಕಣ್ಣು ಮುಚ್ಕೊಂಡು ಕುಂದಿರ್ತೀಯ ಕುಂದ್ರು, ಉಪವಾಸ ಮಾಡ್ತೀಯ ಮಾಡು, ಏನ್ ಮಾಡು. ಒಟ್ಟ ನಿನಗೆ ಅಭೇದ ನಿಶ್ಚಯ ಜ್ಞಾನ ಆಗಬೇಕು. ದೇಹಾದಿ ಪ್ರಪಂಚಕ್ಕೆ ನೀವು ಹೊರಗಿರ್ಬೇಕು. ನೋಡ್ಬೇಕಾಗ್ತದ ನಾವು. ಅವರು ಕೊಟ್ಟಾಗ ಹೆಣ್ಮಗಳು, ನಿಮ್ಗೆ ಗೊತ್ತೈತೆ ನನ್ನ ಕುಟುಂಬ, ನಾನು ಸುಮ್ಮನೆ ಹೇಳ್ತೈತೆ ಮುಚ್ಚಿದ್ದೆ ಒಳಗ ಮನೆ ಮಾಡಿ ಕಲ್ಲಗಲ್ ಅಂತಿದ್ರು, ಒಳ್ಳ ಅಂತಿದ್ರು, ಬೀಸು ಕಲ್ಲು ಅಂತಿದ್ರು. ಆ ಬೀಸು ಕಲ್ಲು ನೋಡಿದ್ರೆ ಎಲ್ಲಿ ಒಳಗೆ ಸಾಯ್ತಾರೆ ನೀವು. ಇದ್ರಾಗ ಜೋಳ ಹಾಕಿಂತ ದೊಡ್ಡ ಕಲ್ಲು ಹಿಂಗೆ ಬೀಸುದ ಮಿಕ್ಸರ, ಗ್ರೈಂಡರ, ಕುಕ್ಕರ್. ನಿಮ್ಮ ಹಣ ಎತ್ತಿ ನಿಮ್ಗೆ ಎಂತ ಕೆಟ್ಟ ಕಾಲ ಬಂದೈತಿ. ಆ ಕುಕ್ಕರ್ದಾಗ ಹೋಗಿ ಅವು ಹಾಕಿ ನೀರು ಹಾಕಿ ಅಕ್ಕಿ ಹಾಕಿ ಬಂದು ಕೂತಿರ್ತೀನಿ ನೋಡ್ಬೇಕ. ಅದು ಅವಾಗ ಹೋಗಕ್ಕೆ ನೀವು ಬೀಸರು ಹೋಗ್ತದ ಮಾಡಿ, ರೊಟ್ಟಿ ತೊಳಿರಿ, ರೊಟ್ಟಿ ಮಾಡ್ರಿ, ಕುಟ್ರಿ, ಬೀಸ್ರಿ. ದವಾಖಾನೆಗೆ ಯಾಕೆ ಕೊಟ್ಟಿವಿ ದಿವಸ? ಇವ್ರು 1 ತಿಂಗಳು ಆಗೋದ್ರಾಗೆ ಪ್ರೆಗ್ನೆಂಟ್ ಆದ ಅಂದ್ರೆ ಆಸ್ಪತ್ರೆಗೆ ಹೋಗೋದು. 1ನೇ ತಿಂಗಳಿಗೆ ಪ್ರತಿ ತಿಂಗಳು ಬರ್ರಿ ಅಂತ ಒಂದಿಷ್ಟು ಗುಳಿಗೆ ಕೊಡೋದು. ಕಾಟನ್ ಮೇಲೆ ಕಾಲು ಕೆಳಗೆ ಇಡಬೇಡಿ, ಬಾರ್ ಬೇಡಿ, ವಜ್ಜಿ ಎತ್ತಬೇಡಿ. ಯಾಕೆ ಇಲ್ಲಿ ಬಂದು ತರ್ಬೇಕಲ್ಲ ನಾವು. ನಾನೇ ಒಬ್ಬ ಫೋನ್ ಮಾಡ್ಯ, ನಾನು ಸಾಂಬಾರ ಅಂದ್ರ ಯಾಕಪ್ಪ ಅಂದೆ. ಹ್ಯಾಂಗ ನೋಡಿ ಗುರುವಾರ ದಿನ ಅಂದ. ಯಾಕಂದ್ರೆ ಬಾಣತನ ನನ್ನ ಹೆಣ್ಮಕ್ಳು ನಾ ಹೇಳಿದಾಗ ಯಾಕೆ ಬಾಣತನ ಹೇಳ ಸುಮ್ಮ ಮಾಡತ್ತೀವಿ ಅಂದ. ಕರೆಕ್ಟ್ 3 ಹೋಗಿ ಅಲ್ಲಿ ಕಾಡ್ತಾರೆ ಕೊಳಿಕೆ ತಗೊಳ್ಬಾರ್ದು. ಅದೇನು ಜಾಗಿನ ಜಿಮ್ ಮಾಡಿದ್ರು, ಜಾಗ ತೆಗೆದು ಬುದ್ಧಿ ತೆಗೆದು ಬಾಳ್ ಇಡ್ತಾರೋ ಸಾಮಾನುಗಳು. ಎಲ್ಲಿ ಬರ್ತೀನಿ ಮನೆ ಬರ ಇಂಥದ್ದು ಮಾಡಿ ಹಿಂಗಾಗಿ ನಿಮ್ಗೆ ಮಳೆ ಬರ ಹೆಂಗೆ ಆಗೈತಿ ನೋಡಿ. ಅವಾಗ ಹೆಣ್ಮಕ್ಳು ಕಳೆದ ಕುಂಕುಮ ಹಸಿರು ಕಡೆ ಇಟ್ಕೊಂಡು ಇಂಥ ಕಡ ತೆಲಿಗ ಬಂದು ಹಿಂಗೊಂದು ಇಟ್ಕೊಂಡು ಬಂದ್ರೆ ನರಪೈತು ನಾರಾಯಣ ಕಡೆ ಸಾಕಾಗಿ 9 ಮರದ ಸೀರೆ. ಈ 9 ಮರದ ಸೀರೆ ಉಡಿಸಿ ನಿಮ್ಗೆ ಜೇಸಿಗೆ ಹಿಡ್ಕೊಂಡು ಆ ಜೇಸಿಗೆ ಮುಂದೆ ಇರ್ತವೆ. ಅಲ್ಲ ಕುಂದಿಸ್ಕೊಂಡು 9 ಮರದ ಸೀರೆ ಹುಟ್ಟಿದ್ರಂತ ಹೆಣ್ಮಗಳು. ಹುಟ್ಟು ಸಂದರ್ಭದಲ್ಲಿ ಆಕಿನ ಕೈಯಾಗ ಬೆಳೆಯಿತು. ಎಲ್ಲಿ ಅದಾಗಲೇ ಇಲ್ಲಿ ನಿರ್ತಾನ ಬೆಳೆಯುತ್ತಿದ್ರು ಹೆಣ್ಮಕ್ಳು. ಆ ಹೆಣ್ಮಕ್ಳು ಬೆಳೆಯಿತು ಅಂತ ಹಿಂಗ ಮ್ಯಾಗ ಎತ್ತನ ಅವ್ರ ಕೆಳಗೆ ಬರ್ತಿತ್ತು ಬಳಂಗ ಅಂತ ಹೇಳಿ. ಮತ್ತೆತ್ತನ ಮ್ಯಾಗ ಹೋಗುದು ಕೆಳಗೆ ಬರೋದು ಬಳಂಗ 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 ಹಿಂಗ ಸಪ್ಲ ಮಾಡಕತ್ತಿದ್ವು. ಆ ಹೆಣ್ಮಗಳು ಅಂದ್ಲಂತ ಎಲ್ಲ ಒಂದು ಕೈ ಹತ್ತಿ ಮಾಡಿ ತೆಗೆದಿಟ್ಟು ಒಂದೇ ಇಟ್ಲ. ಒಂದಿಟ್ಟು ಕೂತ್ಲ ಊಟ ತಿಂತಿದ್ದು ಸಪ್ಲಾಗಿಲ್ಲ ಏನಿಲ್ಲ. ಅದನ್ನ ನೋಡಿ ದತ್ತಾತ್ರೇಯರಿಗೆ ಉಪದೇಶ ಆಯ್ತಂತ. ಓಹೋ ಅಂದ್ರವರು. ಎಲ್ಲಿ ಸಮೂಹ ಅದ, ಎಲ್ಲಿ ಸಾಂಗತ್ಯ ಅದ, ಅಲ್ಲಿ ಮನುಷ್ಯನಿಗೆ ದುಃಖ ಆಗ್ತದ. ಒಂದೇ ಇತ್ತಂದ್ರೆ ಅಲ್ಲಿ ಸತ್ವನೂ ಇಲ್ಲ ದುಃಖನೂ ಇಲ್ಲ ಅಂತ ತಿಳಿದು ಜನರ ಸಂಘ ಬಿಡಬೇಕು. ಜನರ ಸಂಘ ಬಿಟ್ಟಿಂದ ಇಂದ್ರಿಯಗಳ ಸಂಘ ಬಿಡಬೇಕು. ಇಂದ್ರಿಯಗಳ ಸಂಘ ಬಿಟ್ಟಿಂದ ದೇಹದ ಸಂಘ ಬಿಡಬೇಕು. ಅಂತಃಕರಣದಲ್ಲಿರುವ ಮನ, ಬುದ್ಧಿ, ಚಿತ್ತ, ಅಹಂಕಾರ, ಜ್ಞಾಪಕ ಮೊದಲಾದಗಳ ಈ ಬಂಧನ, ಈ ಸಮೂಹ ಏನದಲ್ಲ, ಆ ಸಮೂಹದಿಂದ ಜೀವ ಒಬ್ಬನೇ ಇದ್ದ ಅಂದ್ರ ಏಕಂ ಏವಂ ಅದ್ವಿತೀಯಂ ಬ್ರಹ್ಮ ಅಂತ ಬ್ರಹ್ಮಜ್ಞಾನ.
ಹುಡುಗ ಇಬ್ರು ದೋಸ್ತರಿದ್ರು. ಅವರು ನೋಡ್ಬೇಕಿದ್ರೆ ಎಂತ ಮಾತಿದ್ರು. ಅವನಿಗೇನೋ ಕಷ್ಟ ಕಾಲ ಬಂತು. ಅವನಿಗೆ ಕಷ್ಟ ಬಂದಾಗ ಅನ್ನೋದು ಈ ದೋಸ್ತನಿಗೆ ಗೊತ್ತಾಯ್ತು, ಅವನ ಫ್ರೆಂಡಿಗೆ. ಅದಕ್ಕೆ ಕಣ್ಮರೆಯಾಗಿ ಬಿಟ್ಟಿದ್ದ ಅವ ಒಂದು 20 ದಿವಸ. ಅವನಿಗೆ ಏನು ಕಷ್ಟ ಬಂದದ ನಾ ತೆಗಿಬೇಕು ಅಂತ ಅದರ ವ್ಯವಸ್ಥೆಯಲ್ಲಿ ಅವ ಇನ್ನೊಬ್ಬ ದೋಸ್ತಿದ್ದ. ಆ ಹುಡುಗಿಯ ಕಷ್ಟದಲ್ಲಿ ಬಿದ್ದಿದ್ದಲ್ಲ, ಅವ ನಿರ್ಣಯ ಮಾಡಿದ, ನನಗೆ ಬಂದಂತ ಈ ಘಟನೆ, ಈ ಕಷ್ಟ ತಪ್ಪಿಸ್ಕೊಳ್ಳೋದು ನನ್ನಿಂದ ಸಾಧ್ಯವಿಲ್ಲ, ಇನ್ನು ನಾ ಬದುಕಬಾರದು ಅಂತ ತಿಳಿದು ಪ್ಯಾನಿ ಹಗ್ಗ ಹಾಕಿ ಕೊರಳಿಗೆ ಹಾಕೊಂಡು ಸ್ಟೂಲಿನ ತೆಗಿಬೇಕಂತ ಫೋನ್ ರಿಂಗ್ ಆಗಕತ್ತು. ಫೋನ್ ರಿಂಗ್ ಆಗಕತ್ತು. ಹೋಗ್ಬಿಟ್ಟು ಏನ್ ಮಾಡೋದು ಅಂತ ಅಂದ. ಆಮೇಲೆ ಅದು ರಿಂಗ್ ಆಗ್ತಾನೆ ಇತ್ತು. 4-5 ಸಲ ರಿಂಗ್ ಆದ್ರೆ ನಾವು ತಿಳಿಯಾಗುವಂತದ್ದು, ಇವ ಯಾವ ಪುಣ್ಯಾತ್ಮ ಏನಿಲ್ಲೋ, ಯಾರಿಗೂ ಸಾಯ್ತಿ ನಾವು ಲಾಸ್ಟ್ ಮೂಮೆಂಟ್ ನಂದು, ಇದು ಕೊನೆಯ ಗಳಿಗೆ ಅದ, ಇದು ಫೋನ್ ಏನದ ಇದೊಂದು ಎತ್ತಿ ಮಾತಾಡ ಅಂತ ಹೇಳಿಕೆ ರಿಸೀವ್ ಮಾಡಿ ಹಲೋ ಅಂದ. ಎಲ್ಲೆಲ್ಲಿ ಮಂಜ, ನಿನ್ನ ಸಂಬಂಧ ಎಷ್ಟು ಕಷ್ಟಪಟ್ಟಿನಿ, ನಿನ್ನ ಸಂಬಂಧ 50 ಲಕ್ಷ ರೂಪಾಯಿ ತಯಾರು ಮಾಡಿನಿ, ಎಲ್ಲೆಲ್ಲಿ ಬಾ ನಿನ್ನ ಕೆಲಸ ಮುಗಿಸ್ತೀನಿ ಅಂತ ಅಂದಾಗ ಆ ಹಾಕಿದ ಹಗ್ಗ ತೆಗೆದು ದೋಸ್ತನ ಹತ್ರ ಹೋದ. ಇನ್ನೂ ಜೀವಂತ ಬದುಕ್ತಾ ಇದ್ದಾನೆ, ನಿಮ್ಮ ವಚನದಿಂದ ನಾ ಸಾಯನ ಬದುಕಿನಿ ಅಂತ ವಚನದಲ್ಲಿ ಅಮೃತ ಉಂಟು. ಭವಿಷ್ಯದಲ್ಲಿ ಸಾಯ ಇಂಥವ್ ನಡೀತೇವೆ. ಬಹಳಷ್ಟು ಜನ ಹೇಳ್ತಾರೆ, ನೀವು ಬಂದ ಆ ಟೈಮ್ಗಳು ನಾನು ಒಂದು ಮಾತು ಹೇಳಿಲ್ಲ ಅಂದ್ರೆ ನಾನು ಎಲ್ಲರೂ ಕಳಪ್ ಹೊಟ್ಟಿದ್ದು ಇವತ್ತಿಗೆ ಅಂತ. ಸಮಾಜದಲ್ಲಿ ಇದು ನಡೀತದ ಅಂದ್ರ ನೀವೇ ಕೇಳ್ತೀರಿ, ವಚನದಲ್ಲಿ ಅಮೃತ ಐತಿಲ್ಲ, ಬರೇ ಸುದೆ ಅಲ್ಲ ಅಧಿಕ ಸುದೆ, ಅಧಿಕ ಸುದೆ ಅಲ್ಲ ವಚನ ಸುದೆ. ವಚನದಲ್ಲಿ ಐತಿಲ್ಲ, ಹುಡುಗಿ ಮಾತು ಕೇಳಿಲ್ಲ ಅಂದ್ರ ಸತ್ತು ಹೋಗಿದ್ದ, ಫೋನ್ ರಿಸೀವ್ ಮಾಡಿಲ್ಲ ಅಂದ್ರೆ ಉಳಿಸೋದಿಲ್ಲ ವಚನ ಅಂದ. ಅವಾಗ ಗುರುಗಳಂದ್ರು, ಬರೇ ವಚನದಿಂದ ಅಧಿಕ ಸುದೆ ಅಲ್ಲೋ, ಹಿಂದೆ ಗುರು ಇರ್ತೀವಿ ಅಂದ್ರೆ ಅವರು ಗುರು ವಚನದಿಂದ ಅಧಿಕ ಸುದೆ ಅಂತೆ. ಏನಂತದಿಂದ ಗುರು ವಚನದಿಂದ ಅಧಿಕ ಸುದೆ ಅಂತ. ಮತ್ತ ಗುರುಗಳಿಲ್ಲ, ಸಾಕಷ್ಟು ಮಂದಿ ಗುರುಗಳಲ್ಲ. ನಮ್ಮ 4-5 ಮಂದಿಗೆ ಬೇರೆ ಬೇರೆ ಗುರುಗಳು ಉಪದೇಶ ಕೊಟ್ಟಾರ. ಅವ್ರು ಹೇಳಿದ್ದೇನು ವಚನ ಅಲ್ಲೇ ಅಲ್ಲ, ಅವ್ರ ಗುರು ವಚನ. ಗುರುನಾಮದಿ ಕೆಲ ವಿಭೂತಿಯವರು ಭಕ್ತಿದ ಕೆಲ ಭಾವಿಗಳಂತೆ, ಘನಮೇಘದ ಜಲವ ಸುರಿಸುವಂತೆ ಕೆಲ ವಿಭೂತಿಯವರು ಮಹಾನುಭಾವರು ಅಂತ. ಎಲ್ಲರಿಗೂ ಗುರು ಅಂತೇನೋ ಹುಚ್ಚಿ, ಭಕ್ತಿದ ಕೆರೆಯಂತೆ ಇರತಕ್ಕಂತ ಗುರುಗಳಿದಾರ, ಭಕ್ತಿನ ಹೊಳೆಯಂತೆ ಇರೋದಾರ, ಭಕ್ತಿ ಕೊಟ್ಟು ಉಪದೇಶ ಮಾಡಿ ರೊಕ್ಕ ತಗೊಂಡು ಹೋಗೋದಾರ. ಅವ್ರಿಗೆಲ್ಲ ಗುರುವಚನ ಅಂತ ಅದೇನೋ. ಎಷ್ಟು ಜನ ಇಲ್ಲ ಇವತ್ತೇನಾರೆ ಹೇಳಿ, ಏನಾರೆ ಮೋಸ ಮಾಡಿ ಹಣ ಎತ್ತುಕೊಂಡು ಹೋಗೋರು. ಅರ್ಥ ಆತೋರಾಣ, ಅರ್ಥದ ಆತುರತೆಯಿಂದ ಕೂಡಿರುವಂತಹ ವ್ಯಕ್ತಿ ಅವನ ಸಾಧನೆಯನ್ನು ಮಾಡುವ ಸಲುವಾಗಿ, ಸಾಧಿಸಿಕೊಳ್ಳುವ ಸಲುವಾಗಿ ಯಾರನ್ನೂ ನೋಡದೆ ಅವರನ್ನ ಬಗ್ಗ ಬಿಡಿತಕ್ಕಂತ ವ್ಯಕ್ತಿಗಳು ಗುರು ರೂಪದಿಂದ ಬಹಳಷ್ಟು ಜನ ತಿರುಗುತ್ತಾರೋ, ಅಂತ ಗುರುವಚನದಿಂದ ನಿನಗ ಹಾನಿಯುವುದಲ್ಲದೆ ಯಾವುದೇ ಲಾಭ ಇಲ್ಲ, ಆದರೂ ಅಲ್ಲ. ಅವ ಏನಾಗಬೇಕಾಗ ಗುರು ಅನ್ನಬಾರ್ದಂತ. ಯಮಕಿಂಕರ ಭಾಷಾಕರ ಮನಸ್ಸೆ ನಿಜಗುಣ ಸಿಯೋಗಿಗಳು ಕರೀತಾ ಇದ್ದಾರೆ ಪರಮಾನುಭವ ಬೋಧಿಯಲ್ಲಿ. ಗುರು ರೂಪದಿಂದ ಯಮನಿಂದ ಅಟ್ಟಿಸಿಕೊಂಡ ಬಂದ ಯಮಭೂತರೇ ಗುರು ರೂಪದಿಂದ ಬಂದು ನಿಮಗೆ ದುಃಖ ಕೊಡಕತ್ತೇನಂತ. ಅವ್ರ ಗುರು ಅಲ್ಲ, ಅವ್ರ ಕಿವಿಯಾಗಾದ ಗುರು, ಕಪಾಳಗಾದ ಗುರು, ಹಲ್ಲಿಗಾದ ಗುರು ಅಂತೀವಲ್ಲ. ಕಪಾಳ ಗುರು, ಹಲಗುರು ಮತ್ತು ಟಿಮ್ ಗುರು. ಅವ್ರು ಏನ್ ಮಾಡ್ತಾವ್ರಿ? ಕಿನ್ಯಾಗ ಗುರು ಆಯ್ತಂದ್ರೆ ಏನ್ ಮಾಡ್ತಾರ? ಆರಾಮ್ ನಿಂತು ಹೇಳ್ಕೊಡ ಹೊಡಿತದಪ್ಪ, ಕವಿಗೆ ಆಯ್ತಂದ್ರೆ ಗುರು ಹೊಡಿತದ, ಕಪಾಳದಾಗ ಹೊಡಿತದ ಅಂದ್ರೇನು? ನೋವು ಕೊಡ್ತಕ್ಕಂಥವುಗಳಿಗೆ ಗುರು ಅನ್ನಬಾರದು, ಗುರು ಅನ್ನಬೇಕಂತವ್ರು. ರಕ್ತ ಕೆಟ್ಟ ಹಾಕವ ಗಾಡಿ ಗುರು ಅಲ್ಲ. ಆ ಗುರುವಿನ ಸುದ್ದಿ ಹೇಳಿಲ್ಲ. ಮತ್ತೆ ಯಾವ ಗುರುವಿನ ಸುದ್ದಿ ಹೇಳಿಲ್ಲ ಅಂತ ಕೇಳಿದ್ರೆ, ಶ್ರೀ ಗುರು ವಚನದಿಂದ ಅಧಿಕ ಸುದ್ದಿ ಉಂಟೆ ಅಂತ. ಯಾವ ಜ್ಞಾನ, ಶಕ್ತಿ, ಐಶ್ವರ್ಯ, ಬಲ, ವೀರ್ಯ, ತೇಜಸ್ಸು ಎಂಬುವಂತ 6 ಗುಣಗಳಿಂದ ಯುಕ್ತನಾದಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು
ಈ ಜಗತ್ತಿನಲ್ಲಿ ಅಧಿಕ ಸುದೆ ಉಂಟೆ, ಅಮೃತ ಉಂಟೆ ಅಂತ ಇಲ್ಲಿಗೆ ಬಂದು ಆ ಪದಕೃತಿ ದಳಕೃತಿಯನ್ನು ಮಾಡಿ ಶ್ರೀಮಂತ ಈ ಪದ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಅದನ್ನು ಪೂರ್ಣಗೊಳಿಸಿದ್ದಾರೆ. ಅದಕ್ಕೆ ಜೀವನದಲ್ಲಿ ನಾವು ಎಂತ ಗುರುವಿಗೆ ಶರಣಾಗತರಾಗಬೇಕು, ಯಾವ ಗುರುವಿನ ಮಾತು, ಯಾವ ಗುರುವಿನ ವಚನ ಅವು ಉಪದೇಶ ಆಗ್ತಾವ. ಮಸ್ತಕದ ಮೇಲೆ ಹಸ್ತವನ್ನಿಟ್ಟು ಕಿವಿಯೊಳಗೆ ಬುಷ್ಯಂಬುವುದು ಉಪದೇಶವೇ ವಚನಕಾರ ಹೇಳ್ತಾರೆ. ಬಹಳ ಮಂದಿ ಅವರು ಅದರ ಶ್ರೀಮಂತರಿದ್ರು ವಸೀಲಿ ಹಚ್ಚಿ ಶಿಕ್ಷಣ ಮಾಡ್ಕೋತಾರೆ ಗುರುಗಳು. ಗುರುಗಳಲ್ಲ. ಯಾರು ಗುರು ಅಂದ್ರೆ ಲಕ್ಷ್ಯ ಕೊಡ್ರಿ. ನಮ್ಮ ಶರಣರು ಬರೀತಾ ಇದ್ದಾರೆ, ಪಾತಾಳದ ಅಗ್ಗವಣಿ ನೇರಿಲ್ಲದೆ ಸೋಪಾನದ ಬಲದಿಂದ ಅಲ್ಲದೆ ತೆಗೆಯಬಹುದೇ. ಶಬ್ದ ಸೋಪಾನವ ಕಟ್ಟಿ ನಡೆಸಿದರೂ ಸ್ವರ್ಗಲೋಕಕ್ಕೆ ಬಟ್ಟೆ ಕಾಣಿರೋ. ಮರ್ತ್ಯ ಲೋಕದ ಮಾನವರ ಮನದ ಮೈಲಿಗೆ ಕಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಬೆಳಗಿ ಕೊಟ್ಟರು ನಮ್ಮ ಕೂಡಲಚರಣ ಸಂಗನ ಚರಣರು ಅಂತ. ಎಷ್ಟು ಶಕ್ತಿಯದ ಮಾತಿನೊಳಗ, ಎಷ್ಟು ಶಕ್ತಿಯದ ಉಪದೇಶದಲ್ಲಿ ಅಂತ ಕೇಳಿದರೆ, ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಜೀವರಾಶಿಗಳಲ್ಲಿ ಬಂದೆ ಅರ್ಥ ಮಾಡಿ ಹೇಳ್ತಾ ಇದ್ದಾರೆ. ಸಂಸಾರವೆಂಬುವ ಹಗೆಯ ತಂದೆ ಎಲ್ಲನ್ನು ಬೆನ್ನಟ್ಟಿ ಬರುತ್ತಿದೆ, ಬೆನ್ನಟ್ಟಿ ಬರುತ್ತಿದೆ. ಬಂದು ನಿಮಗೆ ಶರಣು ಹಕ್ಕಿ ಚನ್ನ ಮಲ್ಲಿಕಾರ್ಜುನ ಕಾಗೆ ಯಾರಿದು ನಿಮ್ಮ ಧರ್ಮ. ಈ ಸಂಸಾರವೆಂಬ ದೇವ ಯಾರ ಹತ್ರ ಹಾಕಿಬಿಡ್ತಾರೆ, ಎಲ್ಲಿ ಹಾಕೋದಕ್ಕೆ ಕ್ಷೇಮ ಆಗ್ತದೆ. ಹಾಕಮಾಲೆ ಅಂದ್ರು ನಿಮ್ಮ ದುಡ್ಡು ಬಂದ್ರೆ ಇಲ್ಲಿ ಎಲ್ಲಿ ಹೋಗಬೇಡ, ಗುರುಗಳ ಹತ್ರ ಹಾಕಮಾಲೆ ಸೀದಾ ಡೈರೆಕ್ಟ್ ಸೀದಾ ಒಂದು ಚನ್ನ ಮಲ್ಲಿಕಾರ್ಜುನ ಕುರಿತು ಪ್ರಾರ್ಥನೆ ಮಾಡ್ತಾಳ. 84 ಲಕ್ಷ ಜೀವರಾಶಿಗಳಿಗೆ ನಾನು ಹುಟ್ಟಿಟ್ಟಿ ಬರ್ತೀನಿ, ಅದು ಬೆನ್ನತ್ತಿ ಬಂದು ನಾನು ಕೊಂತದ ಮತ್ತೆ ಹುಟ್ಟಿಸ್ತದ. ಬಹಳ ಮಜಾ ಇದೆ ಸಂಸಾರ. ಸಾಯಿಸಿ ಕೈ ಬಿಡೋದಿಲ್ಲ, ಮತ್ತೆ ಬೇರೆ ಕಡೆ ಹುಟ್ಟಿಸ್ತದ. ಕೆಲವೊಂದು ವಿಷವನ್ನು ಸಾಯಿಸಿ ಕೈ ಬಿಡ್ತದ. ಸಂಸಾರವೆಂಬುವ ವಿಷ ಸಾಯಿಸಿ ಮತ್ತೆ ಹುಟ್ಟಿಸ್ತದ. ಇದು ಎಲ್ಲಿ ಹೋಗುವುದಿಲ್ಲ. ಚನ್ನಮಲ್ಲಿಕಾರ್ಜುನ ನಿನಗೆ ಶರಣ ಹೊಕ್ಕಿರುವೆ, ನಿನಗೆ ಬೆನ್ನು ಬಿದ್ದಿರುವೆ, ನಿನಗೆ ಸೆರಗೊಟ್ಟಿ ಬೀಳುವೆ ತಂದೆ ಕಾಯಯ್ಯ, ಇದು ನಿಮ್ಮ ಧರ್ಮ. ಎಲ್ಲಿಂದ ಹೋಗ್ತಾರೆ ಇದು? ಅದಕ್ಕೆ ಅವರು ಶರಣ ಹೇಳಿದ್ರು, ಈ ಒಂದು ಪಾತಾಳ ಹಿಂಗೆ ನೋಡಿದ್ರೆ ನೋಡಿಲ್ಲ. ಶ್ರೀಶೈಲ ನೋಡು ಹೋಗ್ರಿ, ಒಂದು ಬಸ್ ನೋಡಿ ಮತ್ತೆ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು. ಅದನ್ನ ನೋಡಿ ಸೇತುಬಾಯಿ ನೋಡಿದ್ರೆ ಅದನ್ನ ಎಲ್ಲ ಬೋರ್ಡಲ್ಲಾಗಿ ನೋಡಿ. ಆಳವಾದಂತ ಭೂತಳದಲ್ಲಿ ಇರುವ ನೀರನ್ನು ತೆಗಿಬೇಕಾದ್ರೆ ಸಾಧನಗಳ 2 ಬೇಕು. ಲಕ್ಷದಲ್ಲಿಟ್ಕೊಳ್ಳಿ. ಎಷ್ಟು? 2. ನೇಣಿರಬೇಕು, ಇಲ್ಲ ಸೋಪಾನ ಇರಬೇಕು. ಆ ನೀರು ಹೊರಗೆ ಬರಬೇಕಾಗಿತ್ತು. ಒಂದು ಹಗ್ಗದ ಸಹಾಯದಿಂದ ನೀರು ಮೇಲೆ ತರಬೇಕು. ಇಲ್ಲದೆ ಹೋದ್ರೆ ಮೆಟ್ಟಿಲುಗಳಿರಬೇಕು, ಸ್ಟೆಪ್ ಇರಬೇಕು. ಇವು 2 ಇಲ್ಲದೆ ಹೋದರೆ ಆ ಪಾತಾಳದಲ್ಲಿ ಇದ್ದಂತ ಆಳವಾಗಿ ತೆಕ್ಕಿನಲ್ಲಿರುವ ನೀರು ಹೇಗೆ ತರಲಿಕ್ಕೆ ಸಾಧ್ಯವಿಲ್ಲವೋ ಹಾಗೆ ಮನುಷ್ಯನನ್ನ ಉದ್ಧಾರ ಮಾಡತಕ್ಕಂತ ಈ ದೇಶದ ಅಮೃತ ಎಷ್ಟು ಆಳದಂದ್ರ ಅದರ 1000 ಪಟ್ಟು ಆಳ ಐತಂತಿದ್ರು. ಸುಮ್ಮನೆ ಸಿಗುದಲ್ಲ, ಇದು ಬೇಡದ ಸಿಗುದಲ್ಲ, ಬೇಕಾದವರು ಸಿಗುದಲ್ಲ, ಬೇಕಾಬಿಟ್ಟಿ ಅಲ್ಲ, ಎಲ್ಲ ಸಿಗ್ತದೆ. ಇದು ಸಿಗುವುದಿಲ್ಲ ಜೀವನದಲ್ಲಿ. ಅದು ಸಿಗಬೇಕಾದ್ರೆ ಏನ್ ಮಾಡಬೇಕು ಅಂತ ಕೇಳಿದರೆ ಬಹಳ ಸುಂದರವಾಗಿ ಹೇಳಿದರು ಅವರು. ಶಬ್ದ ಸೋಪಾನವ ಕಟ್ಟಿ ನಡೆಸಿದರು ಸ್ವರ್ಗಕ್ಕೆ ಪಟ್ಟೆ ಕಾಣಿರು ಅಂತ ನೋಡಿ. ಆ ಮಾತುಗಳಲ್ಲಿ ಎಂತ ಶಕ್ತಿ ಅಂತ ಕೇಳಿದರೆ, ನಾವು ಹೋಗಿ ಮುಟ್ಟಬೇಕಾದಂತ ಸುಖದ ಸಾಮ್ರಾಜ್ಯವಾಗಿರತಕ್ಕಂತ ಯಾವುದನ್ನ ಸೇರಿದರೆ ಮತ್ತೆ ದುಃಖವು ನಮ್ಮ ಹತ್ತಿರ ಬರುವುದಿಲ್ಲವೋ ಅಂತ ಸ್ಥಾನಕ್ಕೆ ಹೋಗಿ ಮುಟ್ಟಬೇಕಾದ್ರೆ ಈ ಶಬ್ದಗಳ ಉಪದೇಶ ಒಂದು ಮೆಟ್ಟಿಲನ್ನ ಹಿಡ್ಕೊಂಡು ಹೋದ್ರೇನೆ ನೀವು ಅದನ್ನ ಮುಟ್ಟಿ. ಅದನ್ನ ಸರಳ ಕಟ್ಟ್ಯಾರ ನೋಡಿ. ನಿಮ್ಗೆ ಹೇಳ್ತೀನಿ, ನಡೆದು ಹೋಗೋದು ಕಷ್ಟ, ಈಜಿ ಹೋಗೋದು ಕಷ್ಟ. ಯಾವ್ದಾರ ಒಂದು ಏನಿದೆ ದಾಟ ಹೋಗ್ಬೇಕಾಗಿತ್ತಂದ್ರೆ ಇವನ್ ದೊಡ್ಡ ಹೊಳೆಯಲ್ಲ, ಈಜಿ ಹೋಗ್ತೀರ ಸಾಧ್ಯ ಇಲ್ಲ. ಅದೇ ಒಂದು ಬ್ರಿಡ್ಜ್ ಮಾಡಿದ, ಒಂದು ಸೇತುವೆ ಮಾಡಿದ್ರೆ ಹೊಳೆ ಬೇಕಾದಷ್ಟು ತುಂಬಿ ಬರಲಿ, ಅದ್ರ ಮೇಲೆ ಹ್ಯಾಗ ಅನಾಯಾಸವಾಗಿ ದಾಟಿ ಹೋಗ್ತೀರಲ್ಲ, ಹಾಗೆ ದುಃಖ ರೂಪ
ಅದು ಹ್ಯಾಂಗ್ರಿ ಅಂತ ಕೇಳಿದ್ರೆ ಆ ಶಬ್ದಗಳ ತಿಳುವಳಿಕೆಯ ಅನುಭವ ನಮಗಾಗಬೇಕು, ನಮ್ಮಲ್ಲಿ ಉಳಿಬೇಕಾಗಿತ್ತು ಅಂತಂದ್ರೆ ನಮ್ಮ ಹೃದಯ ಮಾಲಿನ್ಯ ಅದಂತ, ಮಾಲಿನ್ಯ ತೊಳ್ಕೋಬೇಕದನ್ನು. ಮಂಡೆ ಮಾಸಿದರೆ ಮಜ್ಜನವ ಮಾಡುವರು, ಹೊಟ್ಟೆ ಮಾಸಿದರೆ ಮಡಿವಾಳದಿಕ್ಕುವರು, ನಿಮ್ಮ ಧ್ಯಾನಿಸುವ ನೆನೆವ ಮನ ಮಾಸಿದರೆ, ಎಲ್ಲ ಮಾಸಿದರೆ ಅಂದ್ರೆ ಹೊಲಸಾದ್ರ ತೆಗೆ ಹೊಲಸಾದ ತೊಗೊಳ್ಳೋದು ಗೊತ್ತೈತಿ ನಿಮಗ, ಗೊತ್ತೈತಿಲ್ಲ? ಎಷ್ಟು ನಾವು ಕಂಪ್ನಿ ಶಾಂಪು ಪಾಪ ನಾನು ನೋಡುವಂತ ಹಚ್ಚಿ ನೋಡು ಹತ್ಗಾಡಿ ನಮ್ಮ ಹೋಗಿತ್ತು ಯಾವ ಅಂದ್ರೆ ಸ್ವಾಮಿ ಹೊಸ ಶುರು ಆಗ್ತಂದ್ರ ಮುದ್ದಿಸ್ ಮಾಡಿಬಿಟ್ರು. ಈ ಟಿವಿಯಾಗ ನೋಡಿದ್ರೆ ನೋಡು ಅವ್ರು ಎಷ್ಟು ಚಂದ ತೋರಿಸ್ತಾರ, ಹಿಂಗೆ ಹಚ್ಚಿದ್ಗಳನ್ನ ಹಿಂಗೆ ಮತ್ತೆ ಹಚ್ಚಿ ಅವ್ಕೊಂಡು ಹಿಂಗ ಹಾಕಿ ಕಾರಿಗೆ ಲಾರಿಗೆ ಕಟ್ಟಿ ಜಗ್ಗಿಸ್ತಿರ್ತಾರ. ಸುಳ್ಳದ ಕರೆಯೋದ ಒಬ್ಬರು ಹೆಣ್ಮಗಳು ಏನ್ ಮಾಡ್ಯಾಳ ಅಂದ್ರ ನಮ್ಮ ಕೂದಲು ಯಾಕ ಅಲ್ಲೇ ಹಿಂಗೆ ಹೋಗಿ ಭಾಳ ಆಗತ್ತೇವ ಹೇರ್ಬಾರ ಏನಂತಾರ ಇದನ್ನ ಗಟ್ಟಿ ಮಾಡ್ಕೋಬೇಕಾದ್ರೆ ನಾ ಹೆಂಗ್ ಮಾಡ್ಬೇಕಂತ ಅವ್ರೇನ್ ತೋರಿಸಿದ್ರಲ್ಲ, ಅವ್ರು ಲಡಿ ಹಾಕಿ ಅದಕ್ಕೆ ಕಟ್ಟಿ ಟಿವಿಯಾಗ ತೋರಿಸ್ತಿರ್ತಾರ. ನೋಡಿ ಎಷ್ಟು ಚಂದ ಆಕೆ ಹಿಂಗೆ ಹಚ್ಚಿದ್ಗಳನ್ನ ಬಿಸಿ 1 ಕಿಲೋಮೀಟರ್ ಬರ್ತಾವ, ನೀವು ಬಿಸಿ ಅದೇ ಹೋಗ್ತೀವಿ. ಅದೇ ಕಂಪ್ನಿದು ಶಾಂಪು ತಂದು ಇನ್ನೂ 1 ತಿಂಗಳು ಅದನ್ನ ಹಚ್ಚಿ ತರ್ಕಿ ಮಾಡಿ ಮನೆ ಒಂದು ಕಾಂಬಿರ್ತಾವ ಕಾಂಬು ಕಟ್ಟಿ ಚೆಡ್ಡ ಟಪಾಟಿ ಎಲ್ಲಿ ತೊಳ್ಕೊಳ್ಳೋದು ಗೊತ್ತಾಯ್ತು ಭಾಳ ಚೆನ್ನಾಗದೆ. ಅದ್ರ ಬಗ್ಗೆ ನಿಮಿಷ ಹೇಳ್ಬೇಕಾಯ್ತು. ಮಂಡೆ ಮಾಸಿದ್ರೆ ಮಜ್ಜನ ಮಾಡೋರು ಹ್ಯಾಂಗ್ರದಾರ ನಮ್ಮ ಶರಣರು ದೈನಂದಿನ ನಮ್ಮ ವ್ಯವಹಾರದಲ್ಲಿ ನಾವು ಏನ್ ಮಾಡ್ತೀವಿ ಅದು ಗೊತ್ತಾಗಬೇಕಲ್ಲ. ಮಂಡೆ ಮಾಸಿದ್ರೆ ಏನೇನೋ ಹಚ್ಚಿ ತೊಳ್ಕೊಳ್ಳೋದು ಗೊತ್ತಾಯ್ತು. ಬಟ್ಟೆ ಮಾಸಿದ್ರೆ ಅದಕ್ಕೂ ಬಂದವನು ಅದು ಹಿಂಗೆ ಚಂದನ ಬಟ್ಟೆ ಮಾಸಿದ್ರು ಬಳಕಾದ್ರು ಅದನ್ನು ಶುಚಿ ಮಾಡ್ಲಿಕ್ಕೆ ಬರ್ತದಲ್ಲ, ಏನೇನ ಹಚ್ಚಿ ಇದೆಲ್ಲ ಹಾಳಾಗಿ ಹೋಗಿ ಏನ್ ಮಾಡೋದು ಸ್ವಚ್ಛ ಮಾಡಿ. ಬಟ್ಟೆ ಸ್ವಚ್ಛ ನಿಮ್ಗೆ ಜೀವನದಲ್ಲಿ ಸುಖ ಸಿಗುವುದಿಲ್ಲ, ತಲೆ ಸ್ವಚ್ಛ ಜೀವನದಲ್ಲಿ ಸುಖ ಸಿಗುವುದಿಲ್ಲ. ಅಂತಃಕರಣ ನಿಮ್ಮ ಮನಸ್ಸು ಸ್ವಚ್ಛ ಆದ್ರೆ ಪರಮಾತ್ಮ ನೀವು ಹತ್ತಿರ ಬರ್ತಾನ. ದೇವ್ರು ಹೇಳಿದ अल्लाह मंदिर में नहीं, मस्जिद में नहीं, चर्च में नहीं, पत्थर और मिट्टी से बना हुए कट्टर में नहीं अल्लाह भगवान। कहाँ है अल्लाह? दिल में है, दिल में। ಹೃದಯ ಒಳಗೆ ಪರಮಾತ್ಮ ಅಂತ ಯಾಕೆ ಕಾಣಲ್ಲ ಅಂತ ಕೇಳಿದ್ರೆ, ಹ್ಯಾಂಗ ನೀವು ಒಯ್ದು ಎಣ್ಣೆ ಹಾಕಿ ಹಾಕಿ ಹಣಮಪ್ಪನ ಮ್ಯಾಲ ಮೇಣ ಮಾಡಿರಿ, ವಿಷಯಗಳದ್ದು ನಮ್ಮ ಹೃದಯಕ್ಕೆ ಅಂಟಿಕೊಂಡಾಗ ಮಲಿನಾಗ್ಯದ. ಮನಸ್ಸು ಮಲಿನಾದ್ರೆ ಏನ್ ಹಚ್ಚಿ ತೊಳಿಬೇಕು? ನಾ ಕೇಳಿದ್ರೆ ಒಂದು ಹುಡುಗ ಬಟ್ಟೆ ಹೊಲಸಾಯ್ತು ಏನ್ ಮಾಡ್ತೀರಿ? ಸರ್ಫ್ ಎಕ್ಸಲ್ ಸ್ವಾಮಿಗಳ ಒಂದ ಪಾಕೆಟ್ ತಂದ ಗಲಿಬಿಲಿ ಮಾಡಿ ಹಚ್ಚಿ ತೊಳೆದು ಹಿಂಜಾಯ್ತು ಕಟ್ಟಿ. ಮತ್ತೆ ಮನಸ್ಸು ಹೊಲಸಾಯ್ತಂದ್ರ ಅಲ್ಲೇ ಒಂದು ಚಟ್ ಮಾಡಿ ಹೋಗ್ಬಿಟ್ಟಾಯ್ತು ಮನೆ ಹೊಲಸಾಯ್ತು. ತೆಲಿಗೆ ಹಚ್ಚಿದ್ರು ಬಟ್ಟೆಗೆ ಹಚ್ಚಿದ್ರು ಕೊಡೋಣ ಅವ್ರ ಔಷಧ ಅಲ್ಲ, ಅದು ಮನಸ್ವಚ್ಛ ಔಷಧ ಅಲ್ಲ. ಮನಸ್ವಚ್ಛ ಔಷಧ ಯಾವುದು ಅಂತ ಕೇಳಿದ್ರೆ, ಮರ್ತ್ಯ ಲೋಕದ ಮಾನವರ ಮನದ ಮೈಲಿಗೆಯನ್ನು ಕಳೆಯನ್ನು ಕಳೆಯಲು ಗೀತ ಮಾತಂತ ಜ್ಯೋತಿಯ ಬೆಳಗ್ಗೆ ಕೊಟ್ಟರು ನಮ್ಮ ಕೂಡಲ ಕನ್ನ ಸಂಗನ ಶರಣರು. ಆ ಮಾತನ್ನು ಕೇಳಲು ಹೋಗಿ ಒಳಗೆ ಬಿತ್ತು ಅಂತಂದ್ರೆ ಅಂತಃಕರಣ ಪರಿಶುದ್ಧ ಆಗ್ತದ. ಶುದ್ಧಾಂತಃಕರಣದಲ್ಲಿ ಆ ಸದ್ಗುರುವಿನ ವಾಕ್ಯವಿರುತ್ತದ, ಅದರಿಂದಲೇ ಜ್ಞಾನ ಆಗ್ತದ, ಬೆಳಕು ಬೀಳ್ತದ. ಅವಾಗ ಅಮೃತ ಪ್ರಾಯರಾಗ್ತೀವಿ. ಮೃತ್ಯು ನಮ್ಮ ಹತ್ತಿರ ಬರುವುದಿಲ್ಲ. ಮೃತ್ಯುವಿನ ಮೆಟ್ಟಿ ನಿಲ್ಲಿಸುವಂತ ತಾಕತ್ತ ತಂದುಕೊಳ್ಳದೆ ಗುರುವಿನ ವಚನಾಮೃತ. ಅದುವೇ ಸತ್ಯವಾದದ್ದು. ಅದಕ್ಕಿಂತ ಉತ್ತಮವಾದದ್ದು ಸುಮ್ಮನೆ ಒಂದೊಂದು ತಾಸ 1 ನಿಮಿಷ ಅಷ್ಟೇ. ಅದಕ್ಕೆ ನಾವು ಅಜರಾಮರವಾಗಿ 1000
ನಮ್ಮ ಸ್ವಸ್ಥಾನದಲ್ಲಿ ನಾವಿರಬೇಕಾಗಿತ್ತು, ದುಃಖ ಬರಬಾರದಾಗಿತ್ತು ಅಂತಂದ್ರೆ ಸದ್ಗುರುಗಳ ಮಾತು ಕೇಳಬೇಕು, ಹೃದಯ ಸ್ವಚ್ಛಾಗಿಟ್ಕೊಂಡು ಕೇಳಬೇಕು. ಅಂದ್ರೆ ಅಲ್ಲಿ ಒಂದೊಂದು ಮಾತು ಉಳಿತಾವ, ಉಳಿದ್ರೆ ಅದನ್ನು ಚಿಂತಿಸ್ಲಿಕ್ಕೆ ಬರ್ತದ, ಚಿಂತಿಸಿದ್ದೆ ಮುಂದೆ ಜ್ಞಾನ ಆಗ್ತದ ಅಂತ ತಿಳ್ಕೊಂಡು ಬಹಳಷ್ಟು ಕಷ್ಟಪಟ್ಟು ನಿಜಗೊಂಡ್ರು ಇನ್ನೂ ಅನೇಕ ರೀತಿ ಉಪದೇಶ ಮಾಡಿದ್ದಾರೆ. ಅಂತ ಗುರುವಚನದಿಂದ, ಶ್ರೀ ಗುರುವಚನದಿಂದ ಅಧಿಕ ಸುಧೆ, ಹೆಚ್ಚಿನ ಅಮೃತ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ ತಿಳಿದು ಆ ವಚನಗಳನ್ನು ಆಲಿಸಿ ಧನ್ಯರಾಗೋಣ ಅಂತ ಹೇಳಿ ನನ್ನ ವಾಣಿ ಬೇರೆ ಮಾಡ್ತಾ ಇದ್ದೇನೆ. ವಿಸ್ತಾರವಾಗಿ ಇವತ್ತಿನ ಅಧಿಕರಣ ವಿಷಯವನ್ನ ಪರಮ ಪೂಜೆಗೆ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಹೆಣ್ಮಕ್ಳಿಗೊಂದು